ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25ನೇ ತಾರೀಕು ಆಗಸ್ಟ್ 2026 ಮಂಗಳವಾರ. ಶ್ರೀಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಆಯುಷ್ಮಾನ್ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಇವತ್ತು ಅಂಗಾರಕ ಜಯಂತಿ. ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿಹಸ್ತಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯಾತ್. ಈ ಭೂಮಿ, ಈ ಬೆಂಕಿ, ಈ ಸುನಾಮಿ, ಈ ಶಕ್ತಿ, ಈ ಯುದ್ಧ, ಈ ಒಂದು ಅವಘಡಗಳು, ವಿಪರೀತ ಶಕ್ತಿ, ವಿಪರೀತ ಅಹಂಕಾರ, ವಿಪರೀತ ನಾನು ಅನ್ನುವುದಕ್ಕೆ ಕಾರಕತ್ವವೇ ಅಂಗಾರಕ. ಓಂ ಅಂಗಾರಕಾಯ ವಿದ್ಮಹೆ ಅಂತ ಹೇಳ್ತೀವಿ. ಅಂತ ಒಂದು ಮಂಗಳವಾರ, ಪೂರ್ಣವಾಗಿರತಕ್ಕಂಥ ಶ್ರಾವಣ ಮಾಸದ ಶುದ್ಧ ತ್ರಯೋದಶಿಯ ದಿನ ಮಂಗಳವಾರ, ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರ. ಇವತ್ತು ಅಂಗಾರಕ ಜಯಂತಿ. ಎಲ್ಲರೂ ಮಾಡಬೇಕು ಮಕ್ಕಳೇ. ಒಂದ ವಿಪರೀತ ಶಕ್ತಿ ಇದ್ದರೆ ಅದು ತಪ್ಪೆ, ಶಕ್ತಿಯೇ ಇಲ್ಲದಿದ್ದರೂ ತಪ್ಪೆ. ಹೌದು, ಅದೊಂದು ಹದ ಬೇಕು. ಒಂದು ಅಡಿಗೆಗೆ ಅನ್ನ ಬೇಯಿಸಲಿಕ್ಕೆ ವಿಪರೀತ ಬೆಂಕಿ ಹಚ್ಚಿಬಿಟ್ಟು ಸುಟ್ಟು ಹೋಗ್ಬಿಡುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಲ್ಲ ಸಿಕ್ಕಿಬಿಟ್ರೆ ದಿಢೀರಂತ ಬಲ. ನಾನು ಯಾರು ಗೊತ್ತಾ? ಮೊನ್ನೆ ಫಾರೂಕ್ ಉಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದಲ್ಲಿ ಒಂದು ಮಾತು ಹೇಳ್ತಾರೆ. ಅಲ್ಲೊಂದು ಗಲಾಟೆ ನಡೆಯುತ್ತೆ, ಅಲ್ಲೊಂದು ಪ್ರೋಟೋಕಾಲ್, ಸೆಕ್ಯೂರಿಟಿ ಪ್ರೋಟೋಕಾಲ್. ಅಲ್ಲೊಂದು ಹೆಣ್ಮಗು ಗಲಾಟೆ ಮಾಡುತ್ತೆ. ನಮ್ಮ ಟ್ಯಾಕ್ಸ್ ತಗೊಂಡು ನಮ್ಮನ್ನ ನೆಲೆಸ್ತೀರ ಗಂಟೆ ಅಂತ. ಕೆಲವು ಸೂಕ್ಷ್ಮ ಪ್ರದೇಶಗಳು ಸೆಕ್ಯೂರಿಟಿ ಪ್ರೋಟೋಕಾಲ್, ಅಲ್ಲಿಗೆ ಹೋಗೋದೇ ತಪ್ಪು, ಹೋಗ್ಲೂಬಾರ್ದು. ಮಿತಿ ಮೀರಿದ್ದು ಬಲ ತೋರಿಸ್ಲಿಕ್ಕೆ ಹೋಗ್ಬಾರ್ದು. ಆ ಮಗು ಹೇಳುತ್ತೆ, ನಾನು ಯಾರು ಗೊತ್ತಾ? ನಾನು ಜನ್ಜಿ, ನಾನು ಸಂಸತ್ವರೆಗೂ ತಗೊಂಡು ಹೋಗ್ತಾನೆ, ಇದನ್ನು ಬಿಡೋದಿಲ್ಲ, ನಮ್ಮನ್ನ ಗಂಟೆ ನಿಲ್ಲಿಸಿ ಚೆಕಿಂಗ್ ಮಾಡ್ತಾ, ಏನಿದು ಹಾಗೆ ಹೀಗೆ ಅನ್ನತಕ್ಕಂಥದ್ದು. ಬಾರ್ಡರ್ ಪ್ಲೇಸ್. ನಿತ್ಯ ಅಲ್ಲಿ ಹತ್ಯೆಗಳಾಗುತ್ತಿದ್ದಂಥ ಒಂದು ಪ್ರಸಂಗ. ಇವತ್ತು ಎಷ್ಟೋ ಒಂದು 90% ಶಾಂತಿಯುತವಾಗಿ ಜೀವನ ನಡೆಸ್ತಿದ್ದಾರೆ. ಅಂಥದ್ದೊಂದು ತುಂಬ ಒಂದು ಕಠಿಣ ಕ್ರಮಗಳನ್ನ ತೆಗೆದುಕೊಂಡಿರೋದ್ರಿಂದ ಸೆಕ್ಯೂರಿಟೀಸ್ ಜೀವ ಪಣಕ್ಕಿಟ್ಟು, ನೆನ್ಪಿಟ್ಕೊಳ್ಳಿ, ನಮ್ಮವರೇ ಅಲ್ಲಿ ನಿಂತಿರೋದು. ಆ ಮಿಲಿಟರಿ, ಆ ಡಿಫೆನ್ಸು, ಆ ನೇವಿ, ಏರ್ ಫೋರ್ಸ್, ಏನ್ ಬೇಕಾದ್ರೂ ಹೇಳಿ, ವಾಟ್ ಎವರ್, ಅವರಿಲ್ಲ ನಾವಿಲ್ಲ, ನಮ್ಮವರೇ ಅಲ್ಲಿ ನಿಂತಿರೋದು. ಜೀವ ಪಣಕ್ಕಿಟ್ಟು ನಾವು ನೆಮ್ಮದಿಯಾಗಿ ಮಲಗಿದ್ದೇವೆ, ನೆಮ್ಮದಿಯಾಗಿ ತಿಂತಿದ್ದೇವೆ, ನೆಮ್ಮದಿಯಾಗಿ ಬದುಕು ಕಟ್ಕೊಂಡಿದ್ದೇವೆ. ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೇನಾದ್ರೂ ಇಬ್ಬರಿಗೆ ನಾವು ಋಣಭಾರ. ಒಂದು ನನ್ನ ರೈತ ಬಂಧು, ಇನ್ನೊಂದು ನನ್ನ ದೇಶ ಬಂಧು, ರಕ್ಷಣಾ ಬಂಧು. ಇವರಿಬ್ಬರು ಇಲ್ಲ ಅಂದ್ರೆ ನಾವಿಲ್ಲ. ಆ ರಕ್ಷಣೆಯಲ್ಲಿ ಪೊಲೀಸರು ಬರ್ತಾರೆ. ಅವರಿಲ್ಲ ಅಂದ್ರೆ ಕಳ್ತನಗಳು. ಅಯ್ಯೋಯ್ಯೋ, ನೀವು ನಂಬಲ್ಲ. ಪುದುಚೇರಿ ಅಂತ ನಾವೇನ್ ಮಾತಾಡ್ತೇವೆ, ಪಾಂಡಿಚೇರಿ ಅಂತ ಮಾತಾಡ್ತೇವೆ, ಹೆಚ್ಚು ಕಮ್ಮಿ ಅಲ್ಲಿ ಪೊಲೀಸ್ ಫೋರ್ಸ್ ಎಷ್ಟಿದೆ ಗೊತ್ತಾ? ಬರೀ 5,000 ಮಂದಿ. ಬೇಡ, ನಮ್ಮ ಕರ್ನಾಟಕದ ಪೊಲೀಸ್ ಸಿಸ್ಟಮ್ ನಲ್ಲಿ ಎಷ್ಟಿರ್ಬೋದು ಗೊತ್ತಾ? ಒಂದು ಹೆಚ್ಚು ಕಡಿಮೆ ಒಂದು ಹಬ್ಬ ಅಂದ್ರೆ 80,000 ಮಂದಿ ಇರ್ಬೋದು. ಇನ್ನೊಂದು 5,000 ಪ್ಲಸ್ ಆರ್ ಮೈನಸ್ ಅನ್ಬೋದು. 8 ಕೋಟಿ ಜನಕ್ಕೆ ಕಾವಲಾಗಿ ನಿಂತಿದ್ದಾರೆ ಅನ್ನುವುದಾದರೆ ಯೋಚನೆ ಮಾಡಿ ನೋಡಿ. ಅವ್ರ ಶಕ್ತಿ, ಅವರು ರಾತ್ರಿ ಹಗಲು ನಿದ್ದೆ ಬಿಟ್ಟು ಎಲ್ಲದರಲ್ಲೂ. ಇವರಿಬ್ಬರಿಗೆ ನಿಜವಾಗ್ಲೂ ನಾವು ಏನು ಮಾತಾಡೋ ಆಗಿಲ್ಲ. ಅನ್ನದಾತರಿಗೆ, ಎರಡನೇದು ಪೊಲೀಸ್ ಅವರಿಗೆ, ಈ ರಕ್ಷಣಾ ಇಲಾಖೆ ಜೀವ ಪಣಕ್ಕಿಟ್ಟು. ರೈತರು ಅಷ್ಟೇ, ಅವ್ರ ಅನ್ನ ಬೆಳೆದಿಲ್ಲ ಅಂದ್ರೆ ಮುಗೀತು ನಾವು. ಇವರು ಇಲ್ಲ ಅಂದ್ರೆ ನೋಡಿ, ಇಬ್ಬರಿಗೂ ಶಕ್ತಿಯನ್ನು ಹಂಚಿಬಿಟ್ಟಿದ್ದಾನೆ ಅಂಗಾರಕ. ಹೌದು, ಅಂಗಾರಕ ಅನ್ನತಕ್ಕಂಥ ಆ ಒಂದು ಭಾವವೇ ಹಾಗೆ. ಕುಜನಿಗೆ ಇನ್ನೊಂದು ಹೆಸರಿದೆ,
ಅಂಗಾರಕ ಅನ್ನತಕ್ಕಂಥದ್ದು. ನಾವು ಕುಜಗ್ರಹ ಅಂತ ಹೇಳ್ತೇವೆ, ಉತ್ತರ ಭಾರತದಲ್ಲಿ ಅಂಗಾರಕ್ ದೋಷ್, ನಾವು ಮಾಂಗಳಿಕ್ ಅಂತ ಹೇಳ್ತೇವೆ, ಮಂಗಳ ದೋಷ್ ಅಂತ ಹೇಳ್ತೇವೆ. ಅವರು ಮಂಗಳ ದೋಷ ಅಂತಾರೆ, ಅಂಗಾರಕ ದೋಷ ಅಂತ ಕೂಡ ಹೇಳ್ತಾರೆ. ಅದು ದೋಷವೇ, ವಿಪರೀತ ಶಕ್ತಿ ಇರಬಾರ್ದು. ಹಾಗೆ ಅವ್ರಿಗೂ ವಿಪರೀತ ಶಕ್ತಿ ನೋಡಿ. ಅಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ, ಮೇರಾ ಬಾಪ್ ಕೌನ್ ಹೈ ಜಾನ್ತಾ ಹೈ ಅನ್ನೋ ರೀತಿನಲ್ಲಿ, ಕ್ಯಾ ಹೈ ಅನ್ನೋ ರೀತಿನಲ್ಲಿ ಮಾತಾಡ್ತಿದ್ದಾರೆ. ಕೆಲವರಾಗಿ ಅದನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಒಂದು ರೀತಿ ವಿಪರೀತ ಶಕ್ತಿ ಬಂದ್ಬಿಟ್ರೆ, ಅದು ಯಾರಾದ್ರೂ, ಅದು ನಾನಾದ್ರು, ಅದೊಂದು ಅದಮಿಟ್ಟಿರಬೇಕು. ಒಂದು ಅಡಿಗೆಗೆ ಅನ್ನ ಎಷ್ಟು ಬೇಯಬೇಕೋ, ತರಕಾರಿ ಎಷ್ಟು ಬೇಯಬೇಕೋ, ಪಲ್ಯ ಎಷ್ಟು ಬೇಯಬೇಕೋ, ದೋಸೆಗೊಂದು ಬಿಸಿ ಇದೆ, ಇಡ್ಲಿಗೊಂದು ಬಿಸಿ ಇದೆ, ಅನ್ನಕ್ಕೊಂದು ಬಿಸಿ ಇದೆ, ಸಾಂಬಾರ್ಗೊಂದು ಬಿಸಿ ಇದೆ, ರಸಮ್ಗೊಂದು ಬಿಸಿ ಇದೆ, ಕಾಫಿಗೊಂದು ಬಿಸಿ ಇದೆ, ಟೀಗೊಂದು ಬಿಸಿ ಇದೆ, ಹಾಲು ಕಾಯಿಸ್ಲಿಕ್ಕೊಂದು ಬಿಸಿ ಇದೆ. ಬಿಸಿ ನೀರು ಕೊತ ಅಂತ ಕುದಿಸ್ಬಿಟ್ಟು ಉಯ್ಕೊಂಡ್ಬಿಡಿ ಮೇಲೆ ಸುಟ್ಟೋಗ್ಬಿಡುತ್ತೆ. ಹಾಗೆ ಥಂಡಿಗಾಲದಲ್ಲಿ ತಣ್ಣೀರು ಹಾಕೊಳ್ಳಿ, ಲಬಲಬ ಅಂತ ಬಾಯಿ ಬಡ್ಕೊಂಡ್ಬಿಡ್ತವೆ. ಎಷ್ಟಿರಬೇಕು ಅಷ್ಟು ಒಂದು ಹದ ಅಂತ ಹೇಳ್ತವೆ. ಹದ ಮೀರಿದ್ರೂ ಕಷ್ಟ, ಹದ ಮೀರದಿದ್ದರೂ ಕಷ್ಟ, ವಿಪರೀತ ಮೀರದಿದ್ದರು ಅಂದ್ರೆ ವಿಪರೀತ ಶಕ್ತಿ ಇದ್ದರೂ ಕಷ್ಟ. ನಾನು ಯಾರು ಗೊತ್ತೇನೋ, ನಾನೇನು ಗೊತ್ತೇನೋ, ನನ್ನ ವಿದ್ಯೆ ಗೊತ್ತೇನೋ, ನನ್ನ ಅಧಿಕಾರ ಗೊತ್ತೇನೋ, ನನ್ನ ಸ್ಥಾನ ಗೊತ್ತೇನೋ. ಇವತ್ತಾಗಿರೋದು ನೋಡಿ, ತುಂಬಾ ದೊಡ್ಡ ದೊಡ್ಡ ಈ ಸುಪ್ರೀಂ ನಾಯಕರುಗಳು ಅನ್ನತಕ್ಕಂಥವ್ರು ಕೆಲವರು ಕಳೆದೇ ಹೋಗ್ಬಿಟ್ಟಿದ್ದಾರೆ. ನಾನು ಯಾರು ಗೊತ್ತಾ? ಇತ್ತೀಚೆಗೆ ನಮ್ಮ ದೊರೆ ಬಗ್ಗೆ ವಿಧಾನಸೌಧದಲ್ಲಿ, ವಿಧಾನಸಭೆಯಲ್ಲಿ ಅಲ್ಲೊಂದು ಚರ್ಚೆ ನಡೆಯುತ್ತೆ. ಒಂದು ಕುತೂಹಲಕರವಾಗಿರ್ತಕ್ಕಂಥ ಚರ್ಚೆ. ಯಾಕೋ ದೊರೆಗಳು ಮೆತ್ತಗಾಗ್ಬಿಟ್ಟಿದ್ದೀರಿ, ದೊರೆ ಸ್ಥಾನವೇ ಹಾಗೆ, ಸರ್ವೇ ಜನೋ ಸುಖಿನೋ ಭವಂತು. ಆ ಸ್ಥಾನಕ್ಕೆ ಬಂದ್ಮೇಲೆ ರಾಜರ್ಷಿ ಆಗಿ ಯೋಚನೆ ಮಾಡ್ಬೇಕು. ಎಲ್ಲರಿಗೂ ಸಮಾನತೆ, ಸಮಾನ ನ್ಯಾಯ, ಸಮಾನ ಧರ್ಮ ಅನ್ನತಕ್ಕಂಥ ಒಂದು ಮಾತು ಬರುತ್ತೆ ನೋಡಿ. ಅಲ್ಲಿ ವಿರೋಧ ಪಕ್ಷದವರೇ ಹೇಳ್ತಿದ್ದಾರೆ, ನೀವು ಇದಲ್ಲ, ನೀವು ಹೀಗಿದ್ದವರಲ್ಲ. ಹೌದು, ಬದಲಾವಣೆ ಜಗದ ನಿಯಮ. ಅವ್ರಿಗೆ ಅವ್ರ ಶಕ್ತಿ ಗೊತ್ತಾಗ್ಬಿಟ್ಟಿದೆ. ನನ್ನನ್ನ ಈ ದೈವವೇ ಕರ್ಕೊಂಡು ಬಂದು ಈ ಒಂದು ಸ್ಥಾನದಲ್ಲಿ ಕುಳ್ಳರಿಸಿರತಕ್ಕಂಥದ್ದು, ನಾನು ಬದಲಾಗಬೇಕು ಅನ್ನತಕ್ಕಂಥದ್ದು ಅಪರೂಪ ಮಕ್ಕಳೇ. ಒಬ್ಬ ವ್ಯಕ್ತಿಗೆ ತನ್ನ ಶಕ್ತಿಯ ಬಗ್ಗೆ, ತನ್ನ ಇತಿಮಿತಿಗಳು ಗೊತ್ತಾಗ್ಬಿಡ್ತು ಅಂದ್ರೆ ಅದರಿಂದ ಆಗತಕ್ಕಂಥ ಅದ್ಭುತ ಕಾರ್ಯಗಳು ಬೇರೆ. ಆದ್ರೆ ನಮ್ಮ ಜಾತಕದಲ್ಲಿ ಇಂಥದ್ದೊಂದು ಅಂಗಾರಕನ ಪ್ರಭಾವ ಆಗ್ಬಿಡ್ತು ಅಂದ್ರೆ ಉಲ್ಕಾಪಾತವೇ ಇವತ್ತು ನಡೀತಿರ್ತಕ್ಕಂಥದ್ದೇ. ನೀವು ನೋಡಿ, ನಿತ್ಯ ಅಲ್ಲಿ ಏನಾದ್ರೂ ಒಂದು ಭೂಕಂಪ, ನಿತ್ಯ ಏನಾದ್ರೂ ದೊಡ್ಡದಾದಂತ ಒಂದು ಆಕ್ಸಿಡೆಂಟ್ಗಳು, ನಿತ್ಯ ಏನಾದ್ರೂ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಗುಡ್ಡ ಕ್ಷೇತ್ರ ಅಲ್ಲಾಗ್ತಿರತಕ್ಕಂಥದ್ದು, ನಿತ್ಯ ಒಂದು ರೀತಿಯ ಭೀಭತ್ಸ ರೀತಿಯ ಕೊಲೆಗಳು, ವಿಚಿತ್ರ ರೀತಿಯ ಕೊಲೆಗಳು. ಗಂಡನಿಗೆ ದಿಂಬಿಟ್ಟು ಸಾಯಿಸಿ, ಮಗು ಎದ್ದಿದೆ ಅಂತ ಮಗುವನ್ನು ಕೂಡ ದಿಂಬಿಟ್ಟು ಸಾಯಿಸ್ತಕ್ಕಂಥ ಒಂದು ಪ್ರಭಾವ, ವಿಕಾರಗಳು. 13 ವರ್ಷದ ಮಗುವಿನಲ್ಲಿ ವಿಕಾರ. ಅಜ್ಜನನ್ನೇ ಕಟ್ಟಾಕಿ ತನ್ನ ಅಪ್ರಾಪ್ತ ಸ್ನೇಹಿತರನ್ನ ಕರೆದು, ಇನ್ನೂ ಒಂದು ಹುಡುಗರುಗಳು, 10th ಓದ್ತಿರೋ ಹುಡುಗರುಗಳು 27 ಬಾರಿ ಪ್ರಿನ್ಸಿಪಲ್ನ ಚುಚ್ಚಿ. ವಿಕಾರ ಮಕ್ಕಳಲ್ಲಿ ಬರೋ ಸಾಧ್ಯವೇ ಇಲ್ಲ. ವಿಪರೀತ ಅಂಗಾರಕ. ಅಲ್ಲಿ ನೋಡಿ, ಕುಜದಶೆ ನಮಗೆ ಯಾವಾಗ ಬರುತ್ತೆ ಕರೆಕ್ಟ್ ಆಗಿ ಲೆಕ್ಕ ಹಾಕೊಂಡು ನೋಡಿ. 16ನೇ ವಯಸ್ಸಿಗೆ ಬರುತ್ತದೆ. ಆಗಲೇ ಹಾಕ್ಬಿಟ್ಟಿದ್ದಾರೆ ಲೆಕ್ಕ. 16ನೇ ವಯಸ್ಸಿನಿಂದ 23ನೇ ವಯಸ್ಸಿನವರೆಗೂ ಆ ವೇಗ, ಆ ಬೆಂಕಿ, ಆ ದುಡುಕು, ಆ ರಭಸ, ಆ ಯೌವನ ಅನ್ನತಕ್ಕಂಥದ್ದು ವಿಪರೀತ ಛಾಯೆಯಲ್ಲಿರುತ್ತದೆ. 24ನೇ ವಯಸ್ಸಿನವರೆಗೂ ಇರುತ್ತದೆ. 24ನೇ ವಯಸ್ಸಿನವರೆಗೂ ಕಂಟ್ರೋಲ್ ಇರಲ್ಲ. ನಾವು ನಂಗೆ ಗೊತ್ತು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಗುರು ಇರ್ಬೋದು, ಟೀಚರ್ ಇರ್ಬೋದು, ಯಾರಿದ್ರು ಕೂಡ ನಾನು ಯಾರು ಗೊತ್ತಾ ಅನ್ನತಕ್ಕಂಥದ್ದು ಅಂಗಾರಕನ ಪ್ರಭಾವ. ಆತನನ್ನ ನಿಯಂತ್ರಿಸದಿದ್ರೆ ಆ ಬೆಂಕಿ ಉಲ್ಕಾಪಾತವಾಗಿ ನಮ್ಮನ್ನು ಸುಡೋದಲ್ಲದೆ ಇನ್ನೆಲ್ಲರನ್ನೂ ಸುಡತಕ್ಕಂಥದ್ದಾಗುತ್ತದೆ. ಪದೇ ಪದೇ ಆಕ್ಸಿಡೆಂಟ್ ಆಗ್ತಿದೆ, ಪದೇ ಪದೇ ವಾಹನಗಳ ಭೀತಿ, ವಿಪರೀತ ಕೋಪ, ಇಲ್ಲ ವಿಪರೀತ ಪುಕ್ಕಲ್ತನ, ಮುಂದಕ್ಕೆ ಹೋಗೋದಿಲ್ಲ ಅಂತಾನೆ ನನ್ನ ಯಜಮಾನ, ನಮ್ಮ ಅಣ್ಣ, ನಮ್ಮ ಅಪ್ಪ. ವಿಪರೀತ ಬಂಡ ಧೈರ್ಯ ಅಂದ್ರೆ ಅಂತಿಂತ ಬಂಡ ಧೈರ್ಯ ಅಲ್ಲ, ಮುಗೋ ಬಿಡೋದು. ಅದರಲ್ಲೂ ಅಲ್ಲಿ ನೋಡಿ, ಆ ಕುಜ ಬಂದು ಕುಳಿತಿರ್ತಕ್ಕಂಥದ್ದು ರಾಹುಸಾರದಲ್ಲಿ ಕುಳಿತು ಬಿಟ್ಟಿದ್ದಾನೆ.
100% ಎಲ್ರಿಗೂ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅನ್ನತಕ್ಕಂಥ ಒಂದು ಅಲೆಗಳ ಓಟ, ಗಾಬರಿ ಆಗ್ತಿರತಕ್ಕಂಥ ಪ್ರಸಂಗ, ಏನಪ್ಪ ಇದು, ಏನ್ ನಡೀತಿದೆ ಪ್ರಕೃತಿಯಲ್ಲಿ ಅನ್ನತಕ್ಕಂಥದ್ದು. ಎಲ್ಲೆಲ್ಲೂ ರೋಡ್ ರೇಜ್ ಅಲ್ಲಿ ನೋಡಿ, ಒಂದು ರೋಡಲ್ಲಿ ಒಂದು ಗಾಡಿ ಟಚ್ ಆಗೋ ಆಗಿಲ್ಲ, ಸಾಮಾನ್ಯ ಮನುಷ್ಯ ಕೂಡ ಕ್ರುದ್ಧ ಆಗ್ತಿದ್ದಾನೆ. ತುಂಬಾ ತಾಳ್ಮೆ ಇರತಕ್ಕಂಥ ವ್ಯಕ್ತಿಗಳು ಕ್ರುದ್ಧರಾಗ್ತಿದ್ದಾರೆ. ಸಮಾಜದಲ್ಲಿ ವಿಪರೀತವಾಗಿ ಕಲಹಗಳನ್ನು ಉಂಟು ಮಾಡತಕ್ಕಂಥ ಪ್ರಚೋದನಾಕಾರ ಬೆಂಕಿಗುಳುವಂತ ಅಂಗಾರಕ ಮಾತುಗಳನ್ನ ಮಾತನಾಡುತ್ತಿದ್ದಾರೆ. ಎಲ್ಲಿ ನೋಡಿದ್ರು ಅದೇ, ಮನುಷ್ಯನಲ್ಲಿ ಶಾಂತಿಯೇ ಇಲ್ಲ. ನೀನ್ ಯಾರು ಅನ್ನೋಷ್ಟರಲ್ಲಿ ತಗೋ. ಮೊನ್ನೆ ಕಬ್ಬನ್ ಪಾರ್ಕ್ ಅಲ್ಲಿ ಹೆಣ್ಮಕ್ಳು ಡಿಶ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಲಿಫ್ಟ್ ಎತ್ತಬೇಕಾದ್ರೆ ಲಿಫ್ಟ್ ಕುಸಿತು. ಏನೇನ್ ನಡೀತಿದೆ ಗೊತ್ತಾ? ನೋಡ್ತಿದ್ರೆ ಇದನ್ನೆಲ್ಲ ಡಿಗ್ರಿಗಳು ಹಾಕೊಂಡು ಹೀಗೆ ಕುತ್ಕೊಂಡು ನೋಡ್ತಿದ್ದಾನೆ. ಯಾವ ಭಾಗ, ಯಾವ ಊರು ನೋಡಿ. ಇಂಡೋನೇಷ್ಯಾನಲ್ಲಿ ಮತ್ತೆ ಒಂದು ಭೂಕಂಪದ ಆರ್ಭಟ. ಮೊನ್ನೆ ತಾನೇ ಕೊಲಂಬಿಯಾ, ವೆನಿಜುವೆಲಾ ಅನ್ನತಕ್ಕಂಥದ್ದು, ಅದು ಆರೋಗ್ಯ ಮೊದಲೇ ಹೇಳ್ತಲ್ಲ, ಭೂಮಿ ಪದೇ ಪದೇ ಕಂಪಿಸಿ ಹಾಕಿ ಬಿಡುತ್ತದೆ. ರಾಹು ಕುಜನ ಸಾರ, ಕುಜ ರಾಹು ಸಾರ. ಕುಜ ಬೆಂಕಿ ಮಕ್ಕಳ, ಅವನಿಗೆ ಗ್ಯಾಸ್ ಸೇರ್ತು ಅಂದ್ರೆ ಏನಾಗಬಹುದು ಯೋಚನೆ ಮಾಡಿ ನೋಡಿ. ಪೆಟ್ರೋಲ್ ಸೇರಿದ್ರೆ, ಆಯಿಲ್ ಸೇರಿದ್ರೆ, ತುಪ್ಪ ಸೇರಿದ್ರೆ ಏನಾಗಬಹುದು? ವಿಸ್ಫೋಟವೇ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಇದು ನಡೀತಿದೆ, ಪ್ರತಿಯೊಬ್ಬರ ಕುಟುಂಬದಲ್ಲೂ. ಅದಕ್ಕೆ ನೋಡಿ ಪೆಟ್ರೋಲ್ ಬೆಲೆ ಹೆಚ್ಚಿರೋದು, ಭೂಮಿಗಳ ಬೆಲೆ ಹೆಚ್ಚಿರತಕ್ಕಂಥದ್ದು, ಸಮಾಜದಲ್ಲಿ ವಿಪರೀತವಾದಂತ ಭೀಭತ್ಸವಾದಂತ ಘಟನೆಗಳು ನಡೀತಿರತಕ್ಕಂಥದ್ದು. ಶಿಕ್ಷೆ ಕೊಡುವಂತವರ ಮೇಲೆ ಅಪವಾದಗಳು. ಅವನು ಯಾರೋ ರೌಡಿ ಫೆಲೋ, 3 ಕೊಲೆ 3 ಇನ್ನೊಂದು ಅಂತ ಮಾಡಿರೋನು ಹೊರಗಡೆ ಬರ್ತಾನೆ. ಜೈಲಲ್ಲಿ ಏನೇನ್ ನಡೀತಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ಜೈಲಿನ ಅಧಿಕಾರಿಗಳ ಮೇಲೆನೆ ಹಾಕ್ತಾನೆ. ಹೇಗೆ ಅವರು ಸಮಾಜದ ಮುಂದ್ಗಡೆ ಎದ್ದು ನಿಲ್ಲಬೇಕು ಯೋಚನೆ ಮಾಡಿ ನೋಡಿ. ಈ ರೀತಿಯ ಒಂದು ಪ್ರಸಂಗಗಳು, ಅದರಲ್ಲೂ ಅಷ್ಟಮ ಶನಿ ಸಿಂಹರಾಶಿಯವರಿಗೆ. ಮೊನ್ನೆ ತಾನೇ ಮತ್ತೆ ಒಬ್ಬ ಸಿಂಹರಾಶಿಯ ಅಧಿಕಾರಿ 100 ಕೋಟಿಗೂ ಮೇಲ್ಪಟ್ಟು ಆಸ್ತಿ ಮಾಡಿ ಇಟ್ಕೊಂಡಿದ್ದಾನೆ ಅಂತಕ್ಕಂಥದ್ದು. ಒಬ್ಬ ಅಧಿಕಾರಿ ಮನೆ ಮೇಲೆ ರೈಡ್ ಹೋಗ್ತಾರೆ, ಒಂದು 2-2.5 ಕೋಟಿ ಜಪ್ತಿ ಮಾಡ್ತಾರೆ ಲೋಕಾಯುಕ್ತದವರು. ಕುಜ ಅನ್ನಕಾರಕ, ಶಕ್ತಿಕಾರಕ, ಅನ್ನದಲ್ಲಿರ್ತಕ್ಕಂಥ ದೋಷಗಳೆಲ್ಲ ತೆಗೆದು ತೋರಿಸ್ತಿದ್ದಾರೆ. ಎಲ್ಲಾ ಕ್ಯಾಂಟೀನ್ಗಳ ಮೇಲೆ ರೈಡ್ ಹೋಗ್ತಿದ್ದಾರೆ. ಆ ರೈಲ್ವೆ ಕ್ಯಾಂಟೀನ್ ಇರ್ಬೋದು, ಫುಡ್ ಕ್ಯಾಂಟೀನ್ ಇರ್ಬೋದು, ಎಲ್ಲ ಹೋಟೆಲ್ಗಳು, 5 ಸ್ಟಾರ್ ಹೋಟೆಲ್ಗಳು, ಎಲ್ಲದರಲ್ಲೂ ಅನ್ನ ವಿಷಮಯ, ಕೆಮಿಕಲ್ಗಳು, ಇನ್ನೊಂದು ಕಲಬೆರಕೆ, ಅಯ್ಯೋ ಹೇಳಬಾರದಂತ ಅಸಹ್ಯಗಳನ್ನ ತೆಗೆದು ಹೊರಗಡೆ ಇಡ್ತಿದ್ದಾನೆ. ಅನ್ನವೇ ಕೆಟ್ಟು ಹೋಯ್ತು ಅಂದ್ರೆ ಶಕ್ತಿ ಎಲ್ಲಿದೆಪ್ಪ? ನಾವು ತಿನ್ನೋ ಅನ್ನ ವಿಷ ಆಯ್ತು ಅಂದ್ರೆ ಇವತ್ತಾಗಿರೋದೇ, ನಾವು ತಿನ್ನುವ ಒಂದೊಂದು ಅಗಳು ವಿಷವಾಗಿ ಬಿಟ್ಟಿದೆ. ವಿಧವಾದಂತ ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣಗಳು ಸೃಷ್ಟಿಯಾಗತಕ್ಕಂಥದ್ದಾಗುತ್ತೆ. ಅಂತ ಒಂದು ಅಂಗಾರಕ ದೋಷ ಕೆಲವರ ಮೇಲೆ ವಿಪರೀತ ಪ್ರಭಾವವನ್ನ ಬೀರುತ್ತೆ. ಅವರು ಯಾರು ಹಾಗೂ ಏನು ಪರಿಹಾರ ಮಾಡ್ಕೋಬೇಕು? ಈ ಅಂಗಾರಕ ಅಂದ್ರೆ ಯುದ್ಧ, ಕಲಹ, ಆಕ್ಸಿಡೆಂಟ್, ಇಂಜುರಿ, ಹೊಡೆದಾಟ, ಬಡದಾಟ, ರಕ್ತ ನೋಡುವುದಂತೂ ನಿಶ್ಚಿತ. ದಟ್ ಇಸ್ ದೇರ್. ಆ ಬೀಭತ್ಸ, ಮಾಸ್ ಕಿಲ್ಲಿಂಗ್, ಮಾಸ್ ಆಕ್ಸಿಡೆಂಟ್ಸ್, ಮಾಸ್ ಇಂಜುರೀಸ್. ಮೊನ್ನೆ ಕೂಡ ಉಡುಪಿ ಹತ್ರ ನೋಡಿ ಬಸ್ಸು ಪಲ್ಟಿಗಳು, ಶುಭ ರಾತ್ರಿ ಪಾಳಿ, ರಾತ್ರಿ ಡ್ರೈವಿಂಗ್ ಅನ್ನತಕ್ಕಂಥದ್ದು ಇವೆಲ್ಲವೂ ನಡೀತಿದೆ. ಒಂದು ಪುಟ್ಟು ವಿರಾಮ ತಗೊಂಡು ಬಂದು ತಿಳಿಸ್ತೇನೆ ಏನ್ ಮಾಡ್ಕೋಬೇಕು ಅಂತ. ಮುಖ್ಯವಾಗಿ ಎಲ್ಲರೂ ಮಾಡ್ಕೋಬೇಕು. ಅದರಲ್ಲೂ ಕೆಲವು ರಾಶಿಗಳು ಮಾಡಿಕೊಳ್ಳಲೇಬೇಕು. ರಾಶಿಗಳು ಯಾರು, ಏನು ಸಂಕಲ್ಪ ಸದಾ ಅದೊಂಥರ ಏನಂದ್ರೆ, ನಮ್ಮ ಪೊಲೀಸ್ ಅವ್ರು ಏನ್ ಹೇಳ್ತಾರೆ, ಡ್ರೈವಿಂಗ್ ಮಾಡುವಾಗ ಹೆಲ್ಮೆಟ್ ಹಾಕೊಳ್ಳಿ, ಕಾರಲ್ಲಿರುವಾಗ ಬೆಲ್ಟ್ ಹಾಕೊಳ್ಳಿ. ಕರೆಕ್ಟ್ ಅಲ್ವಾ? ಸೇಫ್ಟಿ ಅಂತಾರೆ. 60 ಕಿಲೋಮೀಟರ್ ರೋಡಲ್ಲಿ 60ನೇ ಹೋಗಿ, 30 ಕಿಲೋಮೀಟರ್ ಅಂದ್ರೆ 30 ಕಿಲೋಮೀಟರ್ ಸ್ಪೀಡ್ ಹೋಗಿ. 100 ಕಿಲೋಮೀಟರ್ ಲೋಟು ಕಟಿಂಗ್ ಎತ್ತದ ಅಂದ್ರೆ ಗೋವಿಂದ. ಒಂದ್ ಸರ್ಕಲ್ಗೆ ಎಷ್ಟು ಕಾರ್ನರ್ ಬರುತ್ತೆ ಅನ್ನೋ ಕತೆ ಆಗ್ಬಿಡುತ್ತೆ. ಆಮೇಲೆ ಕಾರ್ನರು ಇಲ್ಲ, ಏನೂ ಇಲ್ಲ, ಸೀದಾ ಫ್ಲೈಯೇ. ಒಂದು ವಿರಾಮ ತಗೊಂಡ್ ಬಂದು ಮಾತಾಡ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ.
ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ನಿಮ್ಮ ಜೀವನದಲ್ಲಿ ನೋಡಿ, ಇವೆಲ್ಲ ಅಂಗಾರಕನ ಪ್ರಭಾವವನ್ನು ಸೂಚಿಸ್ತಕ್ಕಂಥ ಕೆಲವೊಂದು ಲಕ್ಷಣಗಳು. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ಅಂಗಾರಕ ವಿಪರೀತ ಶಕ್ತಿ, ಆತ ನಿಮ್ಮ ಜಾತಕದಲ್ಲಿ ಯಾವುದಾದ್ರೂ ದುಷ್ಟಗ್ರಹಗಳ ಪ್ರಭಾವ, ಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ ಇವುಗಳ ಮೇಲೆ ತೆಗೆದು ಹೊಡಿತಕ್ಕಂಥದ್ದಾಗ್ತದೆ. ನಿಮ್ಮ ದೇಹದಲ್ಲಿ ಒಂದು ಮಾರ್ಕ್ ಇದೆಯಾ ಬರೆದಿಟ್ಕೊಳ್ಳಿ. ಆಕ್ಸಿಡೆಂಟ್ ಮಾರ್ಕು, ಇಂಜುರಿ ಮಾರ್ಕು. ಸೈಕಲಲ್ಲಿ ಬಿದ್ದಿದ್ದೀರಿ, ಇಲ್ಲವೇ ಟೇಬಲ್ ಮೇಲೆ ಹತ್ತಿ ಡಬಕ್ ಅಂತ ಬಿದ್ದಾಕೊಂಡಿದ್ದೀರಿ, ಇಲ್ಲ ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ್ದಾದ್ರು ತಗಲ್ಸ್ಕೊಂಡಿರಿ, ಇಲ್ಲ ಯಾರೋ ಬಂದು ತಗಲ್ಸಿದ್ದಾರೆ, ಆಗಿದೆಯಾ? ಅದೊಂದು ಪಾಯಿಂಟ್ ಬರೆದಿಟ್ಕೊಳ್ಳಿ. ಗಾಯದ ಮಾರ್ಕು ನಾನು ಹೇಳ್ತಿರೋದು. ಇಂಜುರಿ ಬಿದ್ದಿದೆಯಾ? ಇಷ್ಟು ಬಿದ್ದಿತ್ತು ಗುರುಗಳ, ಅದೇನು ಅಲ್ಲ. ಬಿದ್ದಿದ್ರಾ? ಇಷ್ಟ ಪ್ರಶ್ನೆಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಬಿದ್ದಿದ್ರ? ನಾನು ನೋಡಿದ್ದಾನೆ, ಸುಮ್ಮನೆ ಹಿಂಗೆ ಬಿದ್ದಿರೋ ಜೀವ ಹೋಗ್ಬಿಟ್ಟಿದೆ. ಅದಕ್ಕೆ ಮೊದಲು ಅಂತ ಜಾತಕಗಳನ್ನ ತುಂಬಾ ನೋಡಿದ್ದಾನೆ. ಎಷ್ಟು ಬಾರಿ ನಿಮ್ಗೆ ಇಂಜುರಿ ಆಗಿತ್ತು ಗೊತ್ತಾಗ್ಲಿಲ್ವಾ ನಿಮಗೆ ಅನ್ನತಕ್ಕಂಥದ್ದು. ಹೌದು ಗುರುಗಳೇ, ಆಗಿತ್ತು ಗುರುಗಳೇ. ಬೇರೆ ವಿಧಿನೇ ಇಲ್ವಾ? ನನ್ನ ಮಗ ಕಾಲೇಜ್ಗೆ ಎಷ್ಟು ದೂರ ಗೊತ್ತಾ? 20 ಕಿಲೋಮೀಟರ್ ಗೊತ್ತಾ? ಬೈಕ್ ಕೊಡ್ಸ್ಬಿಟ್ಟಿದ್ದೀನಿ. ನಿಮ್ ಇಷ್ಟ, ಹೋಗಿ. ಇದೆಂಗೆ ಅಂದ್ರೆ, ಮೊದಲೇ ಅವನು ಉದ್ರಿಕ್ತ, ಅವನ ಜಾತಕದಲ್ಲಿ ಕೊಲೆ ಮಾಡ್ಲಿಕ್ಕೆ ಕೈಯಲ್ಲಿ ಕತ್ತಿ ಇಟ್ಟ ಹಾಗೆ ಅವನು ಮೊದಲೇ ಸಿಟ್ಟು, ಕೋಪ, ತಗೋ ಯಾರನ್ನೋ ಚುಚ್ತಾನೆ. ಆ ರೀತಿ ಜಾತಕದಲ್ಲಿ ಈ ಥರದಿತ್ತು ಅಂದ್ರೆ, ಸಣ್ಣ ಪುಟ್ಟ ಆಲ್ರೆಡಿ ಚಿಕ್ಕ ಮಗು ಇದ್ದಾಗಲೇ ತೊಟ್ಲಿಂದ ಬಿದ್ದಿರೋದು, ಮಂಚದಿಂದ ಸರಿಯಾಗಿ ಬಿದ್ದು ಮೂಗು ಬಾಯಿನಲ್ಲಿ ರಕ್ತ ಬಂದಿರೋದು, ಜಾರ್ ಬಿದ್ದಿರೋದು, ಇವುಗಳು ಲಕ್ಷಣಗಳನ್ನು ಸೂಚಿಸಿದೆ. ನೀವು ಗಾಡಿ ತಗೊಂಡು ಇನ್ನು ನಾನು ಅದೇ ಮಾಡೋದು ಅಂದ್ರೆ ನಾವ್ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಕೊಲೆ ಮಾಡ್ಲಿಕ್ಕೆ ಅಸ್ತ್ರ ಕೊಟ್ಟ ಹಾಗೆ ನೀವು ಮಾಡಿಬಿಟ್ಟಿದ್ರಿ. ನೋಡಿ, ಅಡ್ಡುಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡಬಾರ್ದು, ಇಲ್ಲವೇ ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಅದಾಗೋದಿಲ್ಲ. ಹಾಕಿ ಕಾಚುತ್ತೆ. ನಡಿಲೇಬೇಕು ನಿಯಮ. ನೀವೊಂದು ಸಂಕಲ್ಪ ತಗೊಳ್ಳೇಬೇಕು, ಗಟ್ಟಿ ಆಗ್ಲೇಬೇಕು. ಪದೇ ಪದೇ ಬೆಂಕಿಗೆ ಸಂಬಂಧಪಟ್ಟಂತ ಗಾಯಗಳೇನಾದ್ರೂ ಒಂದು ಬಿದ್ದಿದೆ, ದಟ್ ಈಸ್ ಆಲ್ಸೋ ಅಂಗಾರಕ ಪ್ರಭಾವ. ಎಲೆಕ್ಟ್ರಿಕಲ್ ಶಾಕ್ ಹೊಡೆದಿರೋದು, ಸಣ್ಣ. ನೀವ್ ಹೇಳ್ತೀರಿ ಸಣ್ಣದು ಸರ್, ಇಲ್ಲ ಅವನು ನಿಮ್ಗೆ ಹೊಡಿಬೇಕಾ? ನಿಮ್ಮನ್ನ ಬಾಬಾ ರಾರಾ ನಾ ದೆಗ್ಗರ ರಾರಾ ಅಂತಾವನೆ, ಅವನು ನಿಮಗೆ ಪ್ರಚೋದನೆ ಹೇಳ್ತಿದ್ದಾನೆ ಮಕ್ಕಳೇ. he is giving a signal you are not understanding, there is a threat. ಆ ರೀತಿಯ ಒಂದು ಪ್ರಭಾವ, ಎಲೆಕ್ಟ್ರಿಕಲ್ ಶಾಕ್ ತರದ್ದು ಏನಾದ್ರೂ ಒಂದಾಗಿದೆ. ಕೇರ್ಫುಲ್. ಸ್ಟಿಚಸ್ ಏನಾದ್ರೂ ಬಾಡಿನಲ್ಲಿ ಬಿದ್ದಿದೆ, ನನಗ್ ಬೇಜಾನ್ ಬಿದ್ದಿದೆ, ನನ್ಗಿದಾನೆ ಪುಣ್ಯಾತ್ಮ, ಸಖತ್ತಾಗಿದ್ದಾನೆ. ನಾನ್ ಮನೆಯಿಂದಷ್ಟೇ ಗಾಡಿ ಓಡಿಸೋದು, ನಾನು ಗಾಡಿ ಓಡಿಸೋದೇ ಇಲ್ಲ. ವೆರಿ ರೇರ್, ಅಪರೂಪಕ್ಕೊಮ್ಮೆ ಅಪರೂಪ. ಒಂದು ಇತ್ತೀಚೆಗೆ ನನ್ನ ಧರ್ಮಪತ್ನಿ ಖುಷಿಯಾಗಿ ಪಕ್ಕದಲ್ಲಿ ನೋಡ್ತಿದ್ದಾರೆ, ಏನ್ರಿ ಇದು ಅಂತ ಹೇಳಿ. ಹೆಚ್ಚು ಕಡಿಮೆ 400 ಕಿಲೋಮೀಟರ್ ಡ್ರೈವ್ ಮಾಡಿದ್ದಾನೆ. 200-250 ಕಿಲೋಮೀಟರ್, 200-250 ಕಿಲೋಮೀಟರ್ ಈ ಕಡೆ. ಏನ್ರಿ ಕದಲ್ದೆ ಧೈರ್ಯವಾಗಿ ಅಂತ. ಇಲ್ಲ ಪುಟ್ಟ, ತುಂಬಾ ದಿನ ಆಯ್ತು ನಾನು ಓಡಿಸ್ಬೇಕು ಅನ್ನಿಸ್ತು. ಯಾವಾಗ್ಲೂ ನೀನೇ ಓಡಿಸ್ತೀಯಲ್ಲ, ನಾನು ಓಡಿಸ್ತೀನಿ ಅಂತ. ವಿ ಟೇಕ್ ಅ ಲಾಂಗ್ ಡ್ರೈವ್. ಕೆಲವೊಂದು ಕ್ಷೇತ್ರ, ಪುಣ್ಯಕ್ಷೇತ್ರ ಈ ತರದ್ದು ಹೋಗ್ತಕ್ಕಂಥದ್ದು. ಬಟ್ ನೈಟ್ ಡ್ರೈವ್ ಮಾಡೋಲ್ಲ, ಲಾಂಗ್ ಜರ್ನಿ ಮಾಡೋಲ್ಲ. ನಾನು ಮುಂದ್ಗಡೆ ಕುತ್ಕೊಳ್ಳೋದೇ ಇಲ್ಲ, ಹಿಂದ್ಗಡೆನೆ ಕುತ್ಕೊಳ್ಳೋದು. ಸೀಟ್ ಬೆಲ್ಟ್ ಹಾಕೋತೀನಿ, ನೀವು ನಂಬ್ತೀರಾ? ಹಿಂದ್ಗಡೆ ಕುಳಿತುಕೊಂಡು ಸೀಟು ಬೆಲ್ಟು ಹಾಕಿಕೊಳ್ಳುತ್ತೇನೆ. ಯಾಕೆಂದರೆ ಕಡಿಮೆ ಅಂದ್ರು ಒಂದು 18 ಬಾರಿ ನಾನು ವಿಚ್ ಗ್ರೇಟೆಸ್ಟ್ ಎಸ್ಕೇಪ್ ಇಟ್ ಹಸ್ ಶೋನ್ ಮೀ. ಜಲ ದಿಗ್ಬಂಧನ ಆಗಿದೆಯಾ? ನೀರಿನಲ್ಲಿ ಮುಳುಗೆದ್ದಿದ್ದೀರಾ ನೋಡ್ಕೊಂಡು, ಮೇಲಿನ ಬಿದ್ದಿದ್ದೀರಾ, ಜಾರ್ ಬಿದ್ದಿದ್ದೀರಾ, ಬೆಟ್ಟಗಳು ಗುಡ್ಡಗಳು ತಾಕಿಸ್ಕೊಂಡಿದ್ದೀರಾ, ಹಾವುಗಳು
ಚೇಸ್ ಮಾಡಿರೋದು, ಇಲ್ಲ ನಿಮ್ ಕಣ್ಣಿಗೆ ಹಾವುಗಳು ಬಿದ್ದಿರ್ತಕ್ಕಂಥದ್ದಾಗಿದೆಯಾ? ಇವೆಲ್ಲ ಅಂಗಾರಕನ ಮಂಗಳ ಗ್ರಹದ ಒಂದು ಪ್ರಭಾವ. ನಿಮ್ ಕಣ್ಣಿಗೆ ಬರ್ಬೇಕಾ, ಅಲ್ಲಿ ಕಾಣಿಸ್ಬೇಕಾ ಅನ್ನತಕ್ಕಂಥದ್ದು. ಮನೆ ಯಾವಾಗ್ಲೂ ರಿಪೇರಿ ಮಾಡ್ತಿರ್ತೀರಿ, ಇಲ್ಲ ಮನೆಯಲ್ಲಿ ಏನಾದ್ರೂ ಒಂದು ಕಾಯಿಲೆ ಇರುತ್ತೆ. ಮನೆ ಏನಾದ್ರೂ ಒಂದು, ಹಳ್ಳದಲ್ಲಿರುವ ಮನೆ ಎಂದಿಗೂ ನೆಮ್ಮದಿ ಕೊಡುವುದಿಲ್ಲ, ಹಳ್ಳದ ಮೇಲೆ ಕಟ್ಟಿದ ಮನೆಯಲ್ಲೂ ಕೂಡ ನೆಮ್ಮದಿ ಕೊಡುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಅಂಥದ್ದಿದ್ಯಾ ನಿಮ್ಮ ಮನೆ? ಹಳ್ಳದಲ್ಲಿದೆ ನಿಮ್ಮ ಮನೆ, ನೆನ್ಪಿಟ್ಕೊಳ್ಳಿ. ಇಲ್ಲ, ನಿಮ್ಮ ಮನೆಯ ಕೆಳಗಡೆ ದೇರ್ ಇಸ್ ಎನ್ ಹಳ್ಳ. ಕನ್ಫರ್ಮ್ ಹೇಳ್ತಾನೆ, ಅಂಗಾರಕನ ಪ್ರಭಾವ. ಇವೆಲ್ಲ ಲಕ್ಷಣಗಳು ಗುರುಗಳೇ. ನೀವು ಹೋಗಿ ಸಿಕ್ಕಾಕೋತೀರಿ, ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಲಾಕ್ ಮಾಡ್ತಾನೆ. ಬಾ ಬಾ ಅಂತ ಆ ಗ್ರಹಗಳ ಒಂದು ದಶ ಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿಗಳಿಗೆ ಪ್ರಭಾವ ತೋರಿಸ್ಬಿಡ್ತಾನೆ. 100% ನಿಮ್ಮ ಮನೆಯಲ್ಲಿ ಬೆಂಕಿ ಬಿದ್ದಿದೆ, ಗ್ಯಾಸು ಸಿಲಿಂಡರು ಸಡನ್ ಆಗಿ ರಿಲೀಸ್ ಆಗಿದೆ, ಪಾತ್ರ ಎಲ್ಲ ಸುಟ್ಟು ಮಾಡಿರೋ ಅಡಿಗೆ ನೀವ್ ಹೇಳ್ತೀರಿ ನಾನು ಮರ್ತ್ಬಿಟ್ಟಿದ್ದೆ ಗುರುಗಳೇ, ಸ್ವಿಚ್ ಆನ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದೆ ಗುರುಗಳೇ. ನಿಮ್ಗೆ ಯಾವತ್ತೂ ಇಲ್ಲದ ಆ ಥರದ್ದಾಗ್ಬೇಕಾ? ಆಗಬೇಕಾ? ಇಟ್ ಈಸ್ ಎ ಸಿಗ್ನಲ್. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಎ ಸಿಗ್ನಲ್. ಹಿ ಈಸ್ ಗಿವನ್ ದ್ಯಾಟ್. ಅಂಗಾರಕ ತನ್ನ ಸೂಚನೆಗಳನ್ನ ಕೊಟ್ಬಿಟ್ಟಿದ್ದಾನೆ. ನಾನಿದ್ದೀನಿ ಪಕ್ಕದಲ್ಲಿ ನೋಡ್ಕೊಳ್ಳಿ, ನಾನಿದ್ದೀನಿ ಪಕ್ಕದಲ್ಲಿ ನೋಡ್ಕೊಳ್ಳಿ. ಪದೇ ಪದೇ ನಿಮ್ ಗಾಡಿಗಳಿಗೆ ಟಚ್ ಮೀ ನಾಟ್ ಅಂತ ಆಗ್ತದೆ. ಯಾವಾಗಲೂ ಒಂದ್ಸಲಿ ಓಕೆ, ಬ್ಯಾಡ್ ಟೈಮ್, ಸಮ್ ಅಟ್ರಾಕ್ಷನ್, ನೆಗೆಟಿವ್, ಈ ತರದ್ದು. ಕೆಲವು ಬಾರಿ ಗೊತ್ತಲ್ಲದೆಯೋ ಸರ್ಪಗಳು ಗಾಡಿ ಹತ್ತಿಸ್ಬಿಟ್ಟಿದ್ದೀರಿ, ಹಂದಿ ಬಂದು ನಿಮ್ ಗಾಡಿಗೆ ಬಡ್ದಿದೆ, ಕಾಡು ಪ್ರಾಣಿಗಳಿಂದ ಅಟ್ಯಾಕ್ ಆಗಿದೆ. ನಿಮ್ ತೋಟಕ್ಕೆ ಹೋದಾಗ ಆ ಕಾಡಂದಿ ನಿಮಗೆ ಅಟ್ಯಾಕ್. ಆನೆಯಿಂದ ತಪ್ಪಿಸ್ಕೊಂಡ್ ಬಂದ್ರಿ, ಅಂಗಾರಕನ ಪ್ರಭಾವವೇ. ನೆನ್ಪಿಟ್ಕೊಳ್ಳಿ, ತಪ್ಸ್ಕೊಬಿಟ್ಟಿದ್ದೀನಿ ಗುರುಗಳೇ, ಗ್ರೇಟ್ ಎಸ್ಕೇಪ್, ಐ ಆಮ್ ಸ್ಟ್ರಾಂಗರ್ ಪರ್ಸನ್. ಅದಲ್ಲ ಅಲ್ಲ, ನಿಮ್ ಟೈಮ್ ಚೆನ್ನಾಗಿತ್ತು, ಶನಿ ಚೆನ್ನಾಗಿ ನಿಮ್ ಜಾತಕದಲ್ಲಿದ್ದ, ಆಯುಷ್ಯ ಒಂದಿತ್ತು, ಇಲ್ಲ ಅಂದಿದ್ರೆ ಗೋವಿಂದ. ಇನ್ನು ಕೆಲವ್ರು ಹೇಳಿರ್ತಾರೆ, ಗುರುಗಳೇ ಹಳ್ಳಕ್ ಬಿದ್ದಿತ್ತು, ಒಬ್ಬರಿಗೂ ಲೇಟ್ ಆಗ್ಲಿಲ್ಲ, ಬಟ್ ಗಾಡಿ ಮಾತ್ರ ನೋಡಿದವ್ರು ಸ್ಪಾಟ್ ಅಲ್ಲಿ ಯಾರು ಉಳಿಯಲ್ಲ. ಎಸ್, ದಟ್ ಈಸ್ ಆಲ್ಸೋ ಸಿಗ್ನಲ್. ಪದೇ ಪದೇ ಗರ್ಭ ಛೇದ ಆಗಿಬಿಟ್ಟಿದೆ, ಅಂದ್ರೆ ಅಬಾರ್ಷನ್ಸ್ ಆಗಿದೆ. ಮಿನಿಮಮ್ ಒಂದು ಮಗು ನೀವಾಗಿ ತೆಗ್ಸಿದ್ರೆ, ಇಲ್ಲ ತಾನಾಗೋಯ್ತ, ಪಿಂಡ ಬೆಳೆದಿಲ್ಲ, ಡಾಕ್ಟರ್ ಹೇಳಿದ್ರು, ಇನ್ನೊಂದು, ಅದೆಲ್ಲ ಅಲ್ಲ. is there and there is a reason. ಅಂಗಾರಕನ ಪ್ರಭಾವ, ಆ ಪಿಂಡ, ಆ ಬ್ರಹ್ಮಾಂಡ, ಆತ ಬರೋವಾಗ್ಲೇ ಅಂಥದ್ದೊಂದು ದುಮ್ಮಿಕ್ಕಿಕೊಂಡು ಬಂದಂತ ಒಂದು ಶಕ್ತಿ ನೆನಪಿಟ್ಟುಕೊಳ್ಳಿ. ಅಂಥದ್ದೊಂದು ಲಕ್ಷಣ ಆಗಿದೆ, ಮಿಸ್ಕ್ಯಾರೇಜಸ್ ಆಗಿದೆ, ಅಬಾರ್ಷನ್ಸ್ ಆಗಿದೆ, ಮಾಡ್ಕೋಬಿಟ್ರಿ, ಇಲ್ಲ ಅದಾಗಾಯ್ತು ಅನ್ನತಕ್ಕಂಥದ್ದು. ಎಸ್, ಬೇಕಿರ್ಲಿಲ್ಲ ಮಗು, ಸ್ಥಿತ್ಯಂತರ ಇರ್ಲಿಲ್ಲ, ಬೆಳವಣಿಗೆ ಇರ್ಲಿಲ್ಲ ಮಗು, ಬೆಳವಣಿಗೆ ಇಲ್ಲದ ಮಗು, ಅದು ಕೂಡ ಅಂಗಾರಕನ ಪ್ರಭಾವವೇ. ಶಕ್ತಿಯಾಗಿ ಆಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರ್ಬೇಕಾದ ಮಗು ಸ್ವಲ್ಪ ಡಿಸ್ಟರ್ಬೆನ್ಸ್ ಅಲ್ಲಿ ಇದ್ದಾನೆ ಅಂದ್ರೆ ಅಂಗಾರಕ ಪ್ರಭುವೇ. ಎಸ್. ಆಮೇಲೆ ಈಗ ನೋಡಿ, ಎಲ್ಲರಿಗೂ ಅಂಗಾರಕ ದೋಷ ಇದೆ ಅಂದ್ರೆ 100ಕ್ಕೆ 99 ಜನ ಸಿಸೇರಿಯನ್ ಮಾಡಿಸ್ಕೊಳ್ತಿರ್ತಕ್ಕಂಥ ಪ್ರಭಾವ ಬಂದ್ಬಿಟ್ಟಿದೆ. ಕುಯಿಸ್ಕೊಂಡು ಮಗು ಹೊರಗಡೆ ಬರೋದು, ತಾಯಿಗೆ ಒದ್ದಾಟ, ನೋವು, ಸಂಕಟ. ಡಾಕ್ಟರ್ ಹೇಳ್ಬಿಡ್ತಾರೆ, ನಾವು ಚಾನ್ಸ್ ತಗೊಳಕ್ಕಾಗೋದಿಲ್ಲ, ಇಫ್ ಯು ಟೇಕ್ ಎ ಚಾನ್ಸ್ ವಿ ಆರ್ ಓಕೆ, ತಗೋತೀರಾ ಪೇನ್ ತಗೊಳ್ಳಿ, ವಿ ವಿಲ್ ಹೆಲ್ಪ್ ಯು ಅಂತ ಹೇಳ್ತಾರೆ. ಆಗ್ತಿಲ್ಲ ಮೇಡಮ್, ಆಗ್ತಿಲ್ಲ, ನನ್ನ ಮೆಸೇಜ್ನ ನೋಡಕ್ಕಾಗೋದಿಲ್ಲ ನೋಡಿ ಅಂತ. ಸೊ ರಕ್ತ ಬರ್ಸ್ಕೊಂಡು ಮಗು ಒದ್ದಾಡಿಸಿ ಮಗು ಹೊರಗಡೆ ಬಂದಿದೆ, ದ್ಯಾಟ್ ಇಸ್ ಆಲ್ಸೋ ಅಂಗಾರಕ ದೋಷ. ಒಂದು ಸಿಸೇರಿಯನ್ ಮಾಡಿ, ಒಂದು ಸರ್ಜರಿ ಮಾಡಿ, ಅಂಬಲಿಕಲ್ ಅನ್ನ ಕಟ್ ಮಾಡಿ ಮಗುವನ್ನ ಸಪರೇಷನ್ ಮಾಡಿದ್ದಾರೆ. ಬ್ಯೂಟಿಫುಲ್. ದಟ್ ಇಸ್ ಆಲ್ಸೋ ಅಂಗಾರಕ ದೋಷದ ಲಕ್ಷಣಗಳು. ಇವೆಲ್ಲ ಲಕ್ಷಣಗಳು, ಇದೆಲ್ಲ ಕೊಟ್ಟಿದೆ, ಇದೆಲ್ಲ ಕೊಡ್ತಿದೆ ಅನ್ನತಕ್ಕಂಥ ಒಂದು ಮಾತು. ಪದೇ ಪದೇ ಸಿಕ್ಕಾಗ್ತಿದ್ದೀರಿ, ಶಕ್ತಿನೇ ಇಲ್ಲ, ಯಾವುದು ವರ್ಕೇ ಆಗ್ತಿಲ್ಲ, ದೇಹ ನಿಷ್ಕ್ರಿಯ, ದಮ್ ಇಲ್ಲ ಕಣೋ, ಸ್ಟ್ರೆಂತ್ ಇಲ್ಲ ಕಣೋ ಅಂತಕ್ಕಂಥದ್ದು ಪದೇ ಪದೇ ಸಿಕ್ಕ. ದೆನ್ ಆಲ್ಸೋ ಇಟ್ ಇಸ್ ಎ ಕುಜದೋಷ. ಶಕ್ತಿ ಇಲ್ಲ ನಿಮ್ ದೇಹ ತಟ್ಕೊಳ್ಳಕ್ಕೆ. ಒಂದು ಜ್ವರ ಬಂದ್ರು ಕೂಡ ವೆರಿ ರೇರ್ ನನಗೆ ಜ್ವರ ಬರೋದು. ಕುಜ ಚೆನ್ನಾಗಿದ್ದಾನೆ, ಇಂಥ ಗುದ್ದುಗಳು ಗುದ್ದಿದ್ದಾನೆ, ಅಯ್ಯೋ ನಿಮ್ಗೆ ಹೇಳ್ಬಾರ್ದು. ಅಗ್ನಿ ಭಯ, ನನಗೆ ಚೋರ ಭಯ ಒಂದು ಆಗಿಲ್ಲ. ಅಗ್ನಿ ಭಯ, ಕರೆಂಟ್ ಅಲ್ಲಿ, ವಾಹನಗಳಲ್ಲಿ ಕೇಳಲೇಬೇಡಿ.
ಡೆಸ್ಕೋ ರಾಜ ಮಾಡಿಸಿಟ್ಬಿಟ್ಟಿದ್ದೆ, ಜಲಭಯದಲ್ಲೂ ಮುಳುಗಿಸಿಬ್ಬರಿಸಿಟ್ಟಿದ್ದೆ ನನ್ನನ್ನು. ಚಂದ್ರನಿಗೆ ರಾಹು ಕುಜ ಅಲ್ವಾ, ತುಂಬಾ ಭಯ ನನಗೆ ನೀರಲ್ಲಿ ಇಳಿಯೋಕೆ. ಎಳಿತಾನೆ, ಸೊಂಟದವರೆಗೂ ಇಳಿದು ಆ ಮೂಗಲ್ಲಿ ಹೊಚ್ಕೊಂಡು ಅದು ಎಷ್ಟೇ ಈಜು ಬಂದರು ಹಿಂಗೆ ಎದ್ದುಬಿಟ್ಟು, ಅಮ್ಮ ನನಗಿರೋದು ಇಷ್ಟೇ, ವರುಣದೇವ ಕ್ಷಮಿಸು ಗಂಗಾದೇವಿ ಅಂತ ಹೇಳಿ ಹೊರಗಡೆ ಬಂದ್ಬಿಡ್ತಾರೆ. ಸೊ ಜಲದಲ್ಲಿ ದೋಷವಾಗಿದೆ, ಕೇರ್ಫುಲ್. ಈ ಎಲ್ಲ ಲಕ್ಷಣಗಳನ್ನ ಬರೆದಿಟ್ಕೊಳ್ಳಿ. ಇವುಗಳಲ್ಲಿ ಯಾವ್ದು ನಿಮ್ಮ ಜೀವನದಲ್ಲಿ ನಡೆದಿದೆ. ಮನೆಗೆ ಬೆಂಕಿ ಬಿದ್ದಿದೆ, ಗ್ಯಾಸ್ಗೆ ಪ್ರಾಬ್ಲಮ್ ಆಗಿದೆ, ಗ್ಯಾಸ್ ಬ್ಲಾಸ್ಟ್ ಆಗಿರೋದು, ಸುಟ್ಟಿರೋದು, ಸುಟ್ಟು ಪಾತ್ರೆ, ಮನೆಯೆಲ್ಲ ಕಿಚನ್ ಎಲ್ಲ ಬೆಂಕಿ ಎತ್ಕೊಂಡಿದೆ, ಬೆಡ್ರೂಮ್ ಎಲ್ಲ ಬೆಂಕಿ ಎತ್ಕೊಂಡಿದೆ, ಏನೋ ಕಾರಣ ಅಂತ ನೀವು ಹೇಳ್ತೀರಿ. ಕ್ಯಾಂಡ್ಲ್ ಹಚ್ಚೋಗಿದೆ, ಅದೆಲ್ಲ ಕತೆ ಬೇಡ. ದೇವ್ರ ಮನೆ ದೀಪ ಬೆಂಕಿ ಹಚ್ಕೊಂಡಿದೆ, ಅಂಗಾರಕ ತೋರಿಸ್ತಿದ್ದಾನೆ. ಬೇರೆ ಏನೋ ಕಾರಣಗಳನ್ನ, ಆಗಬೇಕಾದಂತ ಅನಾಹುತಗಳನ್ನ ಸೂಚಿಸ್ತಿರತಕ್ಕಂತ ಒಂದು ಪ್ರಭಾವ. ನೆನಪಲ್ಲಿ ಇಟ್ಕೊಳ್ಳಿ. ಈ ಎಲ್ಲ ಲಕ್ಷಣಗಳಿತ್ತು ಅಂದ್ರೆ ಅಂಗಾರಕ ದೋಷದ ಪ್ರಭಾವ ನಿಮ್ಮ ಜಾತಕದಲ್ಲಿದೆ. ಇನ್ನೊಂದು ತಪ್ಪು ತಿಳ್ಕೋಬೇಡಿ, ನಿಮ್ಮ ಅಣ್ಣ ತಮ್ಮಂದರಿಗೆ ಸಮಸ್ಯೆ ಆಗಿದೆ, ಅವ್ರಿಗೆ ಆಕ್ಸಿಡೆಂಟ್ ಆಗಿರೋದು, ಅವ್ರಿಗೆ ಇಂಜುರಿ ಆಗಿರೋದು, ಅವ್ರಿಗೆ ಸರ್ಜರಿ ಆಗಿರೋದು, ಅವ್ರು ಏಳ್ಗೆ ಇಲ್ಲದೆ ಇರೋದು, ಅವ್ರಿಗೆ ಹೃದಯ ಸ್ತಂಭನ ಸಮಸ್ಯೆ ಆಗಿರೋದು, ಅವ್ರು ಜೋತು ಬಿದ್ದಿರೋದು, ಇಲ್ಲ ಬೇರೆ ಇನ್ನೊಂದು ಎಡವಟ್ಟಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು, ಅನ್ಯಾಚುರಲ್ ಡೆತ್ ಆಗಿರೋದು, ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗಿರೋದು, ದಟ್ ಇಸ್ ಅಂಗಾರಕ ದೋಷದ ಪ್ರಭಾವ. ನಿಮ್ಮ ಮದುವೆ ಮುರಿದಿದೆ, ಮದುವೆ ದಿನ, ಮದುವೆ ಹಿಂದೆ ಅನ್ನತಕ್ಕಂಥ ಕಾರಣ. ಮೊನ್ನೆ ನೋಡಿ ಯಾವ್ದೋ ಹುಡುಗಿ ಮದುವೆ ದಿನ, ನನಗ್ ಬೇಡ, ಇವನು ನೋಡಿದಾಗ ಒಂಥರ ಇದ್ದ, ಈಗ ಒಂಥರ ಇದ್ದಾನೆ ಅಂತ ಹೇಳ್ಬಿಟ್ಟು. ವೈದವ್ಯ ದೋಷವಾಗಿದೆ, ಡೈವರ್ಸ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಪತ್ನಿಯನ್ನು ಎದುರಿಸಲಾರಿರಿ, ಅಂಗಾರಕ ದೋಷವೇ. ಪತ್ನಿ ಮೇಲೆ ವಿಪರೀತ ಕೋಪ ತೋರಿಸ್ಬಿಟ್ರಿ, ಅಂಗಾರಕ ದೋಷವೇ. ಗಂಡನ ಮೇಲೆ ವಿಪರೀತವಾಗಿ ಕೋಪ ತೋರಿಸ್ಬಿಟ್ರಿ, ಸಿಟ್ಟು ಸಡುವು, ಅಂಗಾರಕ ದೋಷವೇ. ಗಂಡನ ಜೊತೆ ಹೊಂದ್ಕೊಳಕ್ ಆಗ್ತಿಲ್ಲ, ಅಂಗಾರಕ ದೋಷವೇ. ದಾಂಪತ್ಯ ಒಡೆದಾಕೋಬಿಟ್ರಿ, ನಂಗೆ ಬೇಡವೇ ಬೇಡ, ಅವನು ಏನಕ್ಕೂ ಪ್ರಯೋಜನ ಇಲ್ಲ, ಅಂಗಾರಕ ದೋಷವೇ. ಜಾತಕದಲ್ಲಿ ಮೊದಲೇ ಇದೆ. ಇಟ್ ಈಸ್ ಆಲ್ರೆಡಿ ಡಿಸೈನ್ಡ್, ಇಟ್ ಈಸ್ ಆಲ್ರೆಡಿ. ಇವೆಲ್ಲ ಲಕ್ಷಣಗಳು ಮಕ್ಕಳೇ, ಇವೆಲ್ಲ ಲಕ್ಷಣಗಳು ಒಂದು ಡೈರಿ ತಗೊಂಡು ಬರ್ಕೊಳ್ಳಿ. ನಿಮ್ಮನೇಲಿ ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಅಕ್ಕ, ತಂಗಿ, ನಾದಿನಿ, ದಯಮಾಡಿ ಹೇಳ್ತಾನೆ, ಶೇರ್ ಮಾಡಿ. ಹೌದು, ಜ್ಯೋತಿಷ್ಯದ ಒಂದು ನಾನು ಏನು ಹೇಳ್ಬಲ್ಲೆ ಅಂತ ಹೇಳ್ದ ಅಂದ್ರೆ, ಒಂದು ಎಲೆ ಇಟ್ಕೊಂಡಿರ್ಬೋದು ನಾವು, ದೊಡ್ಡ ಆಲದ ಮರೆಯಲ್ಲಿ ಒಂದು ಎಲೆಯನ್ನ ಲಕ್ಷ ಬಾಲು ಮಾಡಿದರೆ ಒಂದು ಎಳೆನ ಇಟ್ಕೊಂಡು ನಾನು ಕಲ್ತಿದ್ ನಿಮಗೆ ಹೇಳ್ತಿದ್ದೇನೆ. ಅದಕ್ಕೊಂದು ಕೆಲವೊಂದು ಪೂರ್ವಭಾವಿಯಾಗಿ ತಿಳ್ಕೊಂಡು ಅದಕ್ಕೆ ಜ್ಯೋತಿಷ್ಯ ಜಾತಕ ನೋಡೋದು. ಮಗು ಹುಟ್ಟಿದ ತಕ್ಷಣ ಗುರುಬಲ ಇದೆಯಾ, ವಿದ್ಯಾಬಲ ಇದೆಯಾ, ಮಾತೃಬಲ ಇದೆಯಾ. ಕೆಲವು ಮಕ್ಕಳು ಹುಟ್ಟೋವಾಗ್ಲೇ ತಂದೆಗೆ ಗಂಡವಾಗಿ, ತಾಯಿಗೆ ಗಂಡವಾಗಿ, ಕುಟುಂಬಕ್ಕೆ ಭಾರವಾಗಿ, ಹೇಳದ್ನಲ್ಲ ಗಂಡಮೂಲ ನಕ್ಷತ್ರಗಳು ಅನ್ನತಕ್ಕಂಥದ್ದು ಕೆಲವು ಪಾದಗಳು ತೋರಿಸ್ಬಿಡ್ತವೆ, ಬಂದ್ಬಿಟ್ಟಿರ್ತವೆ, ಆಗ್ಬಿಟ್ಟಿರ್ತವೆ, ಲಾಕ್ ಆಗ್ತವೆ. ಎಷ್ಟು ಜನ ಈ ತರದ್ದು ನಿದರ್ಶನಗಳಾಗಿದೆ. ಗುರುಗಳ ಇದಾಗಿದೆ, ಮದುವೆ ಮುರಿದಿದೆ, ವೈದವ್ಯ ಆಗಿದೆ, ಡೈವರ್ಸ್ ಆಗಿದೆ, ಮಿಸ್ಕ್ಯಾರೇಜ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ಇಂಜುರಿ ಆಗಿದೆ, ಯಜಮಾನ್ರಿಗೆ ತೊಂದರೆ ಆಗಿದೆ, ಯಜಮಾನ್ರಿಗೆ ಸರ್ಜರಿ ಆಗಿದೆ, ಪತ್ನಿಗೆ ತೊಂದರೆ ಆಗಿದೆ, ಪತ್ನಿಗೆ ಗರ್ಭಸ್ರಾವ ಆಗಿದೆ, ಪತ್ನಿಗೆ ಮಗು ನಿಂತಿಲ್ಲ, ಪತ್ನಿಯಲ್ಲಿ PCOD ಪ್ರಾಬ್ಲಮ್ ಇದೆ, ಚೆನ್ನಾಗೇ ಇದ್ಲು, ಮದುವೆ ಆದ್ಮೇಲೆ ಈ ತರ ಆಗಿದೆ, ಪತ್ನಿಗೆ ಪದೇ ಪದೇ ಸರ್ಜರಿಗಳು, ಇನ್ಫೆಕ್ಷನ್ಗಳು, ಅಲರ್ಜಿಗಳಾಗ್ತಿದೆ, ಸ್ಕಿನ್ ಅಲರ್ಜಿಗಳಾಗ್ತಿದೆ. ಈ ಎಲ್ಲ ಲಿಸ್ಟ್ಗಳಲ್ಲಿ ಯಾವ್ದಾದ್ರೂ ಒಂದು ಇದ್ದೇ ಇರುತ್ತೆ ಮಕ್ಕಳೇ. ಅಲ್ಲಿಗೆ ಅಂಗಾರಕ ದೋಷ ಎಲ್ರಿಗೂ ಇದೆ, ನನಗೂ ಇದೆ. ಯಾರನ್ನೂ ಬಿಡುವುದಿಲ್ಲ ಆ ಪರಮಾತ್ಮ, ಯಾರನ್ನೂ ಬಿಡುವುದಿಲ್ಲ. ಅಂದ್ರೆ ಶಕ್ತಿ ಕೊಟ್ಟು, ಅದೊಂದು ನೋಡಿ, ಒಂದು ಶಕ್ತಿ ಅನ್ನೋದು ಒಂದು ಮಿತಿ ಅಂತ ಹೇಳ್ತಾರೆ, ಮಿತಿ ಮೀರಿ ಹೇಳ್ತು ಬಿಟ್ರೆ. ಸೊ ಪರಿಹಾರವೇನು? ಹಾಗೂ ಇಬ್ಬರಿಗೆ ವಿಪರೀತವಾಗಿರುತ್ತೆ. ಇವ್ರು ಮಾತ್ರ ತುಂಬಾ ಹುಷಾರಾಗಿರ್ಬೇಕು, ಈ ರಾಶಿಯವರು. ಅವ್ರು ಯಾರು, ಏನು, ಪರಿಹಾರವೇನು, ಇದನ್ನು ಕೂಡ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ.
ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಇಬ್ಬರಿಗೆ ಒಂದು ಈ ಅಂಗಾರಕ ದೋಷ ಎದ್ದು ನೋಡ್ತಿರ್ತಾನೆ ಇವ್ರನ್ನ ಮಾತ್ರ. ಇವ್ರಿಗೆ ಯಾವಾಗಲೂ ಅಷ್ಟೆ ದಂಡಯಾತ್ರೆ ಇಟ್ಟು ಬಿಟ್ಟಿರ್ತಾನೆ. ಮೊಟ್ಟ ಮೊದಲನೇ ರಾಶಿ ಮಿಥುನ ರಾಶಿ, ಮಿಥುನ ಲಗ್ನ. ನೀವು ನೋಡಿ, ನಿಮ್ಗೆ ಭೂಮಿ ವಿಚಾರ, ಮನೆ ವಿಚಾರ, ಮಗನ ವಿಚಾರ, ಮದುವೆ ವಿಚಾರ, ಹೆಂಡತಿ ವಿಚಾರ, ಕುಟುಂಬ ವಿಚಾರ, ಅಣ್ಣನ ವಿಚಾರ, ತಮ್ಮನ ವಿಚಾರ, ಏನಾದ್ರೂ ಒಂದು ಚೆಕ್ಮೇಟ್ ಇಟ್ಟಿರ್ತಾನೆ. ಹೌದು ಅಲ್ವೋ ಹೇಳಿ? ಮಿಥುನ ರಾಶಿ, ಮಿಥುನ ಲಗ್ನ, ಮುಖ್ಯವಾಗಿ ಆರುದ್ರ ನಕ್ಷತ್ರಕ್ಕೆ ಹುಟ್ಟಿದೂರಿನಿಂದ ದೂರಕ್ಕೆ ಬಂದು ನಿಂತ್ಕೊಳ್ಳೋದು, ಅದು ಕೂಡ ಒಂದು. ಮೃಗಶಿರಾ ನಕ್ಷತ್ರಕ್ಕೆ, ಪುನರ್ವಸು ನಕ್ಷತ್ರ ಕೂಡ ಅಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅಲ್ಲಿ ಒಂದು ಯುದ್ಧ ಭೀತಿ ಇನ್ನೊಂದು ಇದ್ದಿದ್ದೆ ನಮಗೆ. ಹೌದು ಅಲ್ವೋ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ, ಕಾಯ್ತಿರ್ತೇನೆ ದಯಮಾಡಿ. ಎರಡನೇದು ಕನ್ಯಾ ರಾಶಿ. 100% ಹೇಳ್ತಾನೆ, ನಿಮಗೂ ಅಷ್ಟೇ, ಒಳ ಹುಟ್ಟಿದವರು, ನೀವು ತಗೊಳ್ಳೋ ಮನೆನೋ ಜಾಗವೋ ಮನೆ ಅಲ್ಲೊಂದು ಇರುತ್ತಪ್ಪ ನಿಮಗೆ, ಒಂದು ಗರ್ಭಸ್ರಾವವೋ, ಮಗನ ಬಗ್ಗೆ ಮಗಳ ಬಗ್ಗೆ ಅಲ್ಲೊಂದು ನೋವೋ, ಒಡ ಹುಟ್ಟಿದವರ ಬಗ್ಗೆ ಒಂದು ಆತಂಕವೋ, ಗಂಡನ ಬಗ್ಗೆ ಇಲ್ಲ ಹೆಂಡತಿಯ ಬಗ್ಗೆ ಅಲ್ಲೊಂದು ತೊಳಲಾಟವೋ, ಅಲ್ಲೊಂದು ಡೈವರ್ಸ್ ಪ್ರಭಾವವೋ ನಮಗ್ ಚೆಕ್ಮೇಟ್ ಇಟ್ಬಿಟ್ಟಿರ್ತಾನೆ. ಎಸ್, ಮಿಥುನ್ ರಾಶಿಗೆ ಷಷ್ಠಾಧಿಪತಿ, ಕನ್ಯಾ ರಾಶಿಗೆ ಅಷ್ಟಮಾಧಿಪತಿ. ಅಂಡ್ ಆಲ್ಸೋ ಇನ್ನೆರಡು ರಾಶಿಗಳಿದ್ದಾವೆ, ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿ. ನಿಮಗೂ ಅಷ್ಟೇ ಚೆಕ್ಮೇಟ್ ಇಟ್ಬಿಟ್ಟಿರ್ತಾನೆ. ಎಸ್, ಮೇಷರಾಶಿಯವರಿಗೆ ನಿಮ್ಮ ಬಲವೇ ನಿಮಗೆ ದಿಗ್ಬಲವಾಗಿ ನಿಂತ್ಕೊಂಡು ಏನಾದ್ರೂ ಒಂದು ಬಡಿಯತಕ್ಕಂತ ಒಂದು ಪ್ರಭಾವ. ವೃಶ್ಚಿಕ ರಾಶಿಯವ್ರಿಗೂ ಅಷ್ಟೇ, ಎಲ್ಲಿ ಬಲ ಬಿಡಬೇಕು ಅಲ್ಲಿ ಬಿಡಲ್ಲ, ಎಲ್ಲಿ ಎಗರ್ಬೇಕು ಅಲ್ಲಿ ಎಗರಲ್ಲ, ಎಲ್ಲಿ ಎಗರಬಾರ್ದು ಅಲ್ಲಿ ಸುಮ್ಮನಿರ್ಬೇಕು ಅಲ್ಲಿ ಸುಮ್ಮನಿರೋಲ್ಲ. ಖಂಡಿತ ಅಲ್ಲೊಂದು ಆಗಿರುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ನಾನು ತುಂಬಾ ಜನಕ್ಕೆ ನೋಡಿದ್ದಾನೆ, ಅಲ್ಲೊಂದು ಮಿಸ್ಕ್ಯಾರೇಜಸ್ ಪ್ರಾಬ್ಲಮ್ಸ್ ನ ನೋಡಿದ್ದಾನೆ. ಮೇಷರಾಶಿಯವರಿಗೆ ಅಲ್ಲೊಂದು ಮದುವೆ ಮುರಿದಿರ್ತಕ್ಕಂಥದ್ದು, ಇಲ್ಲ ಮದುವೆಯ ಸಂದರ್ಭದಲ್ಲಿ, ಇಲ್ಲ ಗಂಡನಿಗೆ, ಇಲ್ಲ ಹೆಂಡತಿಗೆ, ಇಲ್ಲ ಕುಟುಂಬದಲ್ಲಿ ಅಲ್ಲೊಂದು ನೋವು. ತಂದೆ ವಿಚಾರದಲ್ಲಾದ್ರೂ ನೋವಾಗ್ಬೇಕು. 4 ರಾಶಿ. ಹೌದು, ಮೇಷರಾಶಿಗೆ ಅಧಿಪತಿ ಅಂಗಾರಕನ, ಬಟ್ ಈ ಹಿಮ್ಸೆಲ್ಫ್ 8th ಲಾರ್ಡ್. 8 ಅಂದ್ರೇನೆ ತೊಂದರೆ, ಆಪತ್ತು, ಸಾವು, ರಹಸ್ಯವಾಗಿರತಕ್ಕಂಥ ಶತ್ರುಗಳು ಅನ್ನತಕ್ಕಂಥದ್ದು. ವೃಶ್ಚಿಕ ರಾಶಿಗೆ ಷಷ್ಠಾಧಿಪತಿ, ತೊಂದರೆ, ನಷ್ಟಂ, ಋಣಂ ಭಾರಂ, ಸಾಲಂ. ನಮ್ಗೆ ಹಂಗೆ ಮಾಡಿ ನಿಮ್ಗೊಂದು ಸಾಲ ಇರುತ್ತೆ, ಒಂದು ಕಮಿಟ್ಮೆಂಟ್ ಇರುತ್ತೆ, ಒಂದು ತೊಳಲಾಟ ಇರುತ್ತೆ. ಅಲ್ಲೊಂದು ಏನೋ ಒಂದು ಒಳಗಡೆ ಒಂದು ಕಾಯಿಲೆ ತಂದಿಟ್ಟಿರ್ತಾನೆ ನಿಮಗೆ. ಇಲ್ಲದು ಒಂದು ಭಯ ತುಂಬಿಸಿಟ್ಟಿರ್ತಕ್ಕಂಥದ್ದು ಇರುತ್ತೆ. ಅಂಗಾರಕನ ಪೂಜೆ ಮಾಡಿಕೊಳ್ಳಲೇಬೇಕು. ಒಂದಾಯ್ತು ಅಂದ್ರೆ ಇವತ್ತು ಅಂಗಾರಕ ಪ್ರದೋಷ. ಸಂಜೆಗೆ ಒಂದು ತಟ್ಟೆ, ತಾಮ್ರನೋ ಪಂಚಲೋಹದ ಒಂದು ತಟ್ಟೆ, ಅದರಲ್ಲೊಂದು ಕೆಂಪು ಅಕ್ಷತೆ, ಒಂದು ಕಳಶ ಸ್ಥಾಪನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಇಲ್ಲವೇ ಒಂದು ಅಂಗಾರಕ ದಿಗ್ಬಂಧ ಕೇಳಿ, ನನ್ನ ಸಂಸ್ಥೆಗೆ ಹೇಳ್ತಾರೆ ನಿಮ್ಗೆ ಏನ್ ಮಾಡ್ಕೋಬೇಕು. ಈ ಲಕ್ಷಣಗಳು ಹೇಳಿದೇನಲ್ವಾ, ಈ ಲಕ್ಷಣಗಳಲ್ಲಿರುವವರು ಮಾಡಲೇಬೇಕು, ಮಾಡ್ಕೋಬೇಕು. ನಮ್ಗೊಂದು ಪ್ರೊಟೆಕ್ಷನ್ ಮಕ್ಕಳೇ, ನಮ್ಗೊಂದು ಸೇಫ್ಟಿ, ಹೆಲ್ಮೆಟ್ ಹಾಕೊಂಡಾಗೆ ಸೇಫ್ಟಿ. ಅಬ್ಬಾ, ತಲೆ ಉಳಿತು, ಕೈ ಕಾಲಕ್ಕೆ ಪೆಟ್ಟಾದ್ರೂ ಕೂಡ ತಲೆ ಉಳ್ಕೊಂತು, ತಲೆ ಹೋಯ್ತು ಅಂದ್ರೆ ಹೋಯ್ತು ಅನ್ನತಕ್ಕಂಥದ್ದು, ಹೌದಲ್ವಾ? ಸೊ ಅದಕ್ಕೆ ಒಂದು ಅದ್ಭುತವಾದಂತ ಒಂದು ಪ್ರೊಟೆಕ್ಷನ್ ಇಟ್ಟು ಕಂಪಲ್ಸರಿ ನಿಮ್ಗೆ ಆದಾಗೆಲ್ಲ ಈ ಮಂತ್ರವನ್ನ ಮುಖ್ಯವಾಗಿ ಮಂಗಳವಾರಗಳಂದು ಮಾಡಿಕೊಂಡರೆ ತುಂಬಾ ವಿಶೇಷ, ಮಂಗಳಕರವಾಗತಕ್ಕಂಥದ್ದಾಗುತ್ತೆ. ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ
ತನ್ನೋ ಭೌಮ ಪ್ರಚೋದಯ, ಭೂಮಿ ಮೇಲೆ ನೆಲೆಸ್ಲಿಕ್ಕೆ, ಒಳ್ಳೆ ಮನೆ ಕಟ್ಟಲಿಕ್ಕೆ, ಒಳ್ಳೆ ವಾಹನ ಮಾಡ್ಲಿಕ್ಕೆ, ಒಳ್ಳೆ ಗಂಡ ಪಡಿಲಿಕ್ಕೆ, ಗಂಡನ ಆಯುಷ್ಯ ಪಡಿಲಿಕ್ಕೆ, ಅಣ್ಣ ತಮ್ಮಂದ್ರಿಗೆ ಆಯುಷ್ಯ ಇರ್ಲಿಕ್ಕೆ, ಅಣ್ಣ ತಮ್ಮಂದ್ರು ಚೆನ್ನಾಗಿರ್ಲಿಕ್ಕೆ, ಒಳ್ಳೆ ಗಂಡು ಮಕ್ಕಳು ಪಡೆಯಲಿಕ್ಕೆ, ಭೂಮಿ ಬಲ, ಶಕ್ತಿ ಬಲ, ಅಧಿಕಾರ ಬಲ, ರಭಸ ಇದೆಲ್ಲವನ್ನು ಸಮಾನಾಂತರವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಈ ಒಂದು ಮಂತ್ರವನ್ನ ಹೇಳ್ಕೊಂಡು ಪುಟ್ಟದಾಗಿ ಅಲ್ಲೊಂದು ಧೂಪ ದೀಪ ಕಂಪಲ್ಸರಿ ಬೆಲ್ಲದಿಂದ ಮಾಡಿರತಕ್ಕಂಥ, ತೊಗರಿ ಬೇಳೆ ಬೆಲ್ಲ ಹಾಕಿ ಮಾಡಿರತಕ್ಕಂಥ ಏನಾದರೂ ಒಂದು ಪಾಯಸ ಇಲ್ಲ ಹೋಳಿಗೆ, ಒಂದು 9 ಸಂಖ್ಯೆಯ ಪ್ರಭಾವ, 18 ಇನ್ನೂ ಅದ್ಭುತ. 18 ಹೋಳಿಗೆ ಇಟ್ಟೆ ಪರಮಾದ್ಭುತ. ನೆನಪಿಟ್ಕೊಳ್ಳಿ, ಆಯುಷ್ಯಕಾರಕ ಶನಿಯನ್ನು ಎಬ್ಬರಿಸ್ದಾಗೆ, ಹಾಗೆ ಶಿವನನ್ನೇ ಎಬ್ಬರಿಸ್ದಾಗೆ, ಇಬ್ಬರನ್ನು ಎಬ್ಬರಿಸ್ದಾಗೆ. ಭೌಮ ಬಾಯಿ ಮುಚ್ಕೊಂಡು ಕೂತ್ಕೋತಾನೆ, ತಣ್ಣಗಿರ್ತಾನೆ. ಇವರಿಬ್ರು ತಣ್ಣಗಿರ್ತಕ್ಕಂಥ ಸದಾಶಿವ. ಸೊ ಡೂ ದ್ಯಾಟ್ ಕಂಪಲ್ಸರಿ. ಮಂಗಳವಾರಗಳಂದು ಇವತ್ತಾಯ್ತು ಅಂದ್ರೆ ಇವತ್ತಿಂದಲೇ ಆರಂಭ ಮಾಡಿ. ಒಂದು ಕೆಂಪು ದಾಸವಾಳ ಸಿಕ್ಕಿದ್ರೆ, ಕೆಂಪು ಪುಷ್ಪಗಳು ಸಿಕ್ಕಿದ್ರೆ ತಗೊಬಂದಿಟ್ಟು ಆ ಅಂಗಾರಕ ದಿಗ್ಬಂಧ ಪ್ರತಿಷ್ಠಾಪನೆ ಮಾಡಿ, ಕೆಂಪು ಅಕ್ಷತೆಯಲ್ಲಿ ಒಂದು 900 ಗ್ರಾಂ ತುಪ್ಪ, 900 ಗ್ರಾಂ ಬೆಲ್ಲ, 900 ಗ್ರಾಂ ಕೊಬ್ಬರಿ, 900 ಗ್ರಾಂ ತೊಗರಿ ಬೇಳೆ, 900 ಗ್ರಾಂ ಎಳ್ಳೆಣ್ಣೆ, 900 ಗ್ರಾಂ ಕಡಲೆಕಾಳು, 900 ಗ್ರಾಂ ಅಕ್ಕಿ, ಇದನ್ನ ಇಟ್ಟು ತಾಮ್ರದಿಂದ ಮಾಡಿರ್ತಕ್ಕಂಥ ಯಾವುದಾದ್ರೂ ತಟ್ಟೆ, ಲೋಟ, ಉದ್ದರಣೆ, ಚೊಂಬು, ಕಳಶ ಈ ತರದನ್ನು ಕೂಡ ಇಟ್ಟು ಅಲ್ಲೊಂದು ಧೂಪ ದೀಪ ಇಟ್ಟು ಆ ನೈವೇದ್ಯ ಹೇಳಿದ್ನಲ್ಲ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು, ಹತ್ತಿರದಲ್ಲಿ ಎಲ್ಲಿಯಾದರೂ ಗೋವು ಇದ್ದರೆ ಗೋ ಪೂಜೆ ಮಾಡಿಕೊಂಡರೆ ತುಂಬಾ ವಿಶೇಷ. ಗೋವಿಗೆ ಏನಾದ್ರೂ ಮೇವು ತಿನ್ನಿಸ್ತಕ್ಕಂಥದ್ದು ಮಾಡಿ ಈ ತಟ್ಟೆಯಲ್ಲಿರ್ತಕ್ಕಂಥದ್ದು ಹಾಗೂ ಏನಾದ್ರೂ ಒಂದು ತಾಮ್ರ ಇಲ್ಲ ಪಂಚಲೋಹದ ವಸ್ತುವಿನ ಸಮೇತ ಒಂದು ಉದ್ದರಣೆ, ತಟ್ಟೆ, ಲೋಟ, ಚೊಂಬು ಅಂತೆಲ್ಲ ಹೇಳದ್ನಲ್ಲ ಎಲ್ಲ ಸೇರಿಸಿ ಅಕ್ಕಿ, ಬೆಲ್ಲ, ಕೊಬ್ಬರಿ, ತುಪ್ಪ, ಎಳ್ಳೆಣ್ಣೆ, ತೊಗರಿಬೇಳೆ, ಕಡಲೆಕಾಳು ಇದೆಲ್ಲ ಹೇಳಿದನಲ್ವಾ, ಒಂದು ಬ್ಯಾಗಲ್ಲಿ ಹಾಕೊಂಡು ಫಲತಾಂಬೂಲ, ಹೂವು, ಹಣ್ಣು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಒಂದು ಕೆಂಪು ವಸ್ತ್ರ, ಏನಾದ್ರೂ ಒಂದು ಶಲ್ಯ ಸೇರಿಸ್ಕೊಂಡ್ರು ಸರಿ, ಇಲ್ಲ ಬ್ಲೌಸ್ ಪೀಸ್ ತರದಿಟ್ರು ಸರಿ, ಇಲ್ಲ ಒಂದು ಶರ್ಟ್ ಪೀಸ್ ತರದ್ದಾದ್ರೂ ಇಟ್ರು ಸರಿ, ಕೆಂಪು ಶಲ್ಯ ಪಂಚೆ ಇಟ್ರು ಸರಿ, ಕೆಂಪು ಸ್ಯಾರಿ ಬ್ಲೌಸ್ ಪೀಸ್ ಇಟ್ರು ಸರಿ, ಇಟ್ಟು ಆ ಬ್ಯಾಗಲ್ಲಿ ತಗೊಂಡು ಹೋಗ್ಬಿಟ್ಟು ಯಾರಾದರೂ ನಿರ್ಗತಿಕರಿಗೆ, ಬಡವರಿಗೆ, ವೈದಿಕರಿಗೆ, ನಿಮಗೆ ಯಾರಿಗೆ ಅನ್ಸುತ್ತೋ ಒಬ್ಬರಿಗೆ ದಾನ ಮಾಡಿ. ಆಗುತ್ತಾ 3 ಇಡಿ, ಆಗುತ್ತಾ 9 ಇಟ್ಟು ದಾನ ಮಾಡಿ. ಕಡಿಮೆ ಅಂದರೂ 9 ಮಂಗಳವಾರ ಮಾಡಿದ್ರೆ ಒಳ್ಳೇದು, 18 ಮಂಗಳವಾರ ಮಾಡಿದ್ರೆ ಇನ್ನೂ ಒಳ್ಳೇದು. ಆಗುತ್ತಾ 1 ಮಂಡಲ, ಕಡಿಮೆ ಅಂದರೂ 1 ಮಂಡಲ. ಒಂದು ತಿಂಗಳಿಗೆ 4 ಮಂಗಳವಾರ ಬರುತ್ತೆ, ಒಂದು ವರ್ಷಕ್ಕೆ 48 ಮಂಗಳವಾರ ಬರುತ್ತೆ. ಅದನ್ನೇ 1 ಮಂಡಲ ಅನ್ನತಕ್ಕಂಥದ್ದು ಹೇಳೋದು. ಅರ್ಧ ಮಂಡಲ ಅನ್ನತಕ್ಕಂಥದ್ದು 6 ತಿಂಗಳು, 1 ಮಂಡಲ ಅನ್ನತಕ್ಕಂಥದ್ದು 1 ವರ್ಷ. ಮಾಡಿ ಮಕ್ಕಳ, ನೀವು ಮಾಡಿ ನೋಡಿ. ಯಾರಾದರೂ ಸರಿ ಇಂಥದ್ದೊಂದು ನಿದರ್ಶನಗಳು ನಡೆದಿದೆ, ಪೆಟ್ಟು, ಗಾಯ, ಗರ್ಭಸ್ರಾವ, ಆಕ್ಸಿಡೆಂಟು, ಜಲ ದಿಗ್ಬಂಧ, ವಾಯು ದಿಗ್ಬಂಧ, ಗ್ಯಾಸು, ಬೆಂಕಿ, ಈ ತರದ ಲಕ್ಷಣಗಳು, ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಗಾಡಿಗಳಿಗೆ ಆಕ್ಸಿಡೆಂಟ್ ಆಗಿದೆ, ಮದುವೆ ನಿಂತಿದೆ, ಮದುವೆ ಆದ್ಮೇಲೆ ಮುರಿದಿದೆ. ಭುಜ ಸುಮ್ನಿರಲ್ಲ, ಅಹಂಕಾರದಿಂದ ನನ್ನನ್ನ ಹಿಂಗ ಅನ್ಬಿಟ್ಲು ಸ್ವಾಮಿ ಅನ್ನತಕ್ಕಂಥದ್ದು. ನನ್ನ ನೀವು ಹಿಂಗ ಅಂದ್ಬಿಟ್ಟ ಸ್ವಾಮಿ ಅನ್ನತಕ್ಕಂಥದ್ದು. ಅಲ್ಲಿ ನಿಲ್ಲಿಸ್ಲಿಕ್ಕೆ ಬಿಡೋಲ್ಲ. ಅಲ್ಲೊಂದು ಅಸ್ತವ್ಯಸ್ತವಾಗಿದೆ ಸೋದರರಿಗೆ, ಸೋದರರಿಗೆ ಮುಖ್ಯವಾಗಿ ಸೋದರಿಗೆ ಬರೋಲ್ಲ, ಸೋದರರಿಗೆ, ಗಂಡನಿಗೆ ಪೆಟ್ಟು ಕೊಟ್ಟಿದೆ, ನಿಮ್ಮ ಅಣ್ಣ ತಮ್ಮಂದ್ರಿಗೆ ಪೆಟ್ಟು ಕೊಟ್ಟಿದೆ. ಇದು ಮಾಡ್ತಾ ಬರ್ತಕ್ಕಂಥದ್ದು ಮಾಡಿ ತಪ್ಪಿಸಬೇಡಿ. ಗುರುಗಳೇ ಇವತ್ತು ಸಿದ್ಧವಾಗಿರ್ಲಿಲ್ಲ, ಮುಂದಿನ ಮಂಗಳವಾರಕ್ಕೆ ಮಾಡ್ಕೋಬಹುದು. ಇವತ್ತು ಸಂಜೆ ಆದ್ರೂ ಒಂದಷ್ಟು ಆ ನವಧಾನ್ಯಗಳು ನಾನು ಏನ್ ಹೇಳಿದ್ನಲ್ಲ, ಆ 900 ಗ್ರಾಂ ಅಕ್ಕಿ, ತುಪ್ಪ, ಬೆಲ್ಲ, ಎಳ್ಳೆಣ್ಣೆ, ಕೊಬ್ಬರಿ, 1-3 ತೆಂಗಿನಕಾಯಿ, ಕಡಲೆಬೇಳೆ, ತೊಗರಿ ಬೇಳೆ ಎಲ್ಲ 900 ಗ್ರಾಂ ಇಡಬಹುದು. ಎಲ್ಲ ಸೇರಿಸಿ 900 ಗ್ರಾಂ ಇಡಬಹುದು ಮಕ್ಕಳ. ಅಕ್ಕಿ ಒಂದು 900 ಗ್ರಾಂ ಇಟ್ಬಿಟ್ಟು ಒಂದು ಕೆಂಪು ವಸ್ತ್ರ, ಕೆಂಪು ಹೂವು, ಹಣ್ಣು, ಕಾಯಿ, ಹೂವು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಸೇರಿಸಿ ಪ್ಯಾಕ್ ಮಾಡಿ ಮನೇಲಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಆ ಶ್ಲೋಕವನ್ನ ಓಂ ಅಂಗಾರಕಾಯ ವಿದ್ಮಹೆ ಶಕ್ತಿ ಹಸ್ತಾಯ
ಧೀಮಹಿ ತನ್ನೋ ಭೌಮ ಪ್ರಚೋದಯಾತ್. ಇದನ್ನ ಜಪ ಮಾಡಿಕೊಂಡು ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ಸ್ತ್ರೀಯರಿಗೂ ಕೊಡ್ಬೋದು, ಪುರುಷರಿಗೂ ಕೊಡ್ಬೋದು, ನಿರ್ಗತಿಕರಿಗೂ ಕೊಡ್ಬೋದು. ಆ ಬ್ಯಾಗ್ ಸಮೇತ ತಗೊಂಡೋಗಿ ಕೊಡ್ತಕ್ಕಂಥದ್ದು ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಆ ಅಂಗಾರಕ ನಿಮ್ಮ ಶಕ್ತಿಯನ್ನು ಹೆಚ್ಚಿಸ್ಲಿ, ಒಳ್ಳೇದಕ್ಕೆ ಬಳಸೋಣ. ಆ ಬೆಂಕಿಯನ್ನು ಅಡಿಗೆಗೆ ಬಳಸೋಣ, ಆ ಬೆಂಕಿಯನ್ನು ಅಣು ವಿದ್ಯುತ್ಗೆ ಬಳಸೋಣ, ವಿದ್ಯುತ್ತಕ್ಕೆ ಬಳಸೋಣ, ಸೋಲಾರ್ಗೆ ಬಳಸೋಣ, ಚಾರ್ಜಿಂಗ್ ಬಳಸೋಣ, ವಾಹನ ಚಾರ್ಜಿಂಗ್ ಬಳಸೋಣ. ಆಯ್ತಾ? ಒಳ್ಳೇದಕ್ಕೆ ಬಳಸೋಣ. ಸುಡೋದು ಬೇಡ, ಇನ್ನೊಬ್ರಿಗೆ ಗಾಯ ಆಗೋದು ಬೇಡ, ಇನ್ನೊಬ್ರಿಗೆ ನೋವು ಕೊಡೋದು ಬೇಡ, ನಮಗೂ ಗಾಯ ಆಗೋದು ಬೇಡ. ಉತ್ತರಾಷಾಢ ನಕ್ಷತ್ರ, ಮೇಷರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ಕೇತು ಸ್ವಲ್ಪ ಜಾಗ್ರತೆ. ಅಲ್ಲಿಲೋ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸೂರ್ಯ ದಿಗ್ಬಲಿ ಕಟಾಕೋಗ್ಬಿಟ್ಟಿದ್ದಾನೆ. ಕಕ್ಕೋ ಆಗಿಲ್ಲ, ಇರೋ ಆಗಿಲ್ಲ ಅನ್ಸೋ ಹೆಸರು, ಗೌರವ, ತಂದೆ, ಕುಟುಂಬ, ಜವಾಬ್ದಾರಿಗಳ ತೊಳಲಾಟದಲ್ಲಿ ಒದ್ದಾಡುತ್ತಿದ್ದೀರಿ. ರುದ್ರಂ ರುದ್ರ ನಮಕಂ ರುದ್ರ ಚಮಕಂ ಮಹಾಮೃತ್ಯುಂಜಯ ಜಪಂ ಸಮಾಧಾನಂ ಜಾಗ್ರತ. ಗೌರವ ಕಾಪಾಡಿಕೊಳ್ಳಿ. ವೃಷಭ ರಾಶಿ. ಸುಖದಲ್ಲಿ ಸೂರ್ಯ, ಕೇತುವಿನ ಜೊತೆಲಿ ಕುಳಿತಿರೋದ್ನ ಹಿರಿಯರು, ಪ್ರಯಾಣ, ಭೂಮಿ, ಮನೆ, ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠಾ ಇವುಗಳ ಬಗ್ಗೆ ತುಂಬಾ ದುಮ್ಮಕ್ತಿದ್ರು ಸ್ವಲ್ಪ ಸುಮ್ಮನೆ. ಏನ್ ಸಿಗುತ್ತೋ ಅದು ಸಿಗುತ್ತೆ. ತಂದೆ ತಾಯಿಯ ಆಶೀರ್ವಾದ ತಗೊಳ್ಳಿ, ಅವ್ರ ಸೇವೆ ಮಾಡಿ. ದೊಡ್ಡ ನಿರ್ಧಾರ, ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನತಕ್ಕಂಥದ್ದು ಹೋಗೋದು ಬೇಡ. ಮಿಥುನ ರಾಶಿ. ಪರವಾಗಿಲ್ಲ, ತೊಂದರೆಗಳೇನಿಲ್ಲ, ಬಟ್ ಚಂದ್ರ ಅಷ್ಟಮ. ವೈದಿಕ ಕಾರ್ಯಗಳಲ್ಲಿರ್ತಕ್ಕಂಥವರಿಗೆ ಪ್ರಗತಿ, ವ್ಯಾವಹಾರಿಕ ಕಾರ್ಯಗಳಲ್ಲಿರ್ತಕ್ಕಂಥವರಿಗೆ ನೋವು, ಜಾಗೃತಿ. ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟು, ಯಾರ್ದೋ ಮಾತು ಕೇಳಿ ಇನ್ನೊಂದೇನೋ ಮಾಡೋಕೆ ಹೋಗಿ ಸುಟ್ಟಾಕೊಳ್ತಕ್ಕಂಥದ್ದಾಗುತ್ತೆ, ಈ ಎಚ್ಚರಿಕೆ. ಕರ್ಕಾಟಕ ರಾಶಿ. ಕುಟುಂಬದಲ್ಲಿ ಸೂರ್ಯ ಕೇತು ಸಾರ. ಸೊ ಅಲ್ಲಿ ಏನೋ ಒಂದು ಕೇತು ಭಾವ, ಒಂದು ರೀತಿ ಒದ್ದಾಟವಿದೆ, ಎಳೆದಾಟವಿದೆ, ಬಾಧೆ ಇದೆ, ಸಂಕಟವಿದೆ, ಯಾಕೋ ಒಂದು ರೀತಿ ತಳಮಳ, ಯಾಕೋ ಹತ್ತಿರದವರ ವಿಚಾರ, ಧನದ ವಿಚಾರ. ಅಲ್ಲಿ ಕೇತು ಬಂದಿದೆ ಅಂದ್ರೆ ಧನ ಉಳಿಯೋಲ್ಲ, ನೀವೇನ್ ಮಾಡಿದ್ರು ಉಳಿಯೋಲ್ಲ. 10 ರೂಪಾಯಿ ಜೇಬಲ್ಲಿ ಇರೋಲ್ಲ, ಹೇಳ್ಕೊಳಕ್ ಸಂಕೋಚ ಅನ್ಸೋ ತರ ಆಗ್ಬಿಡುತ್ತೆ. 10 ಲಕ್ಷ ನೋಡಿದವನಿಗೆ 10 ರೂಪಾಯಿ ಕೊಟ್ಟು ಟೀ ಹೊಡಿಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಪ್ರಭಾವಕ್ಕೆ ಒಳಗಾಗತಕ್ಕಂಥದ್ದುಂಟು, ಎಚ್ಚರಿಕೆ. ಗಣಪತಿ ಆರಾಧನೆ, ಗಣಪತಿ ಪೂಜೆ, ಗಣಪತಿ ಸೇವಾ, ಸಮಾಧಾನ. ಸಿಂಹ ರಾಶಿ. ನಿಮ್ಮನೇಲೇ ಸೂರ್ಯ. ನಷ್ಟಂ ಕಷ್ಟಂ ಆರೋಗ್ಯಂ ಅನಾರೋಗ್ಯಂ ಅಗೌರವಂ ಪದವಿ ಭ್ರಷ್ಟಂ. ಮಾಡಬಾರದ್ ಮಾಡಿದ್ರೆ 100 ಕೋಟಿ ಆಸ್ತಿನ ಸ್ವಾಮಿ ಮಾಡೋದು, ದೋಚ್ಕೊಂಡು 100 ಕೋಟಿಗೂ ಮೇಲ್ಪಟ್ಟು ಜಮೀನು ಇದೆ ಅನ್ನತಕ್ಕಂಥದ್ದು ಒಬ್ಬ ಅಧಿಕಾರಿಯನ್ನ ಅರೆಸ್ಟ್ ಮಾಡ್ತಾರೆ. ಸಿಂಹರಾಶಿಯವರಿಗೆ ಮೇಲೆ ರೈಡ್ ಹೋಗ್ತಾರೆ. ಏನ್ರಿ ಇದು ಬೇಕು? 100 ಅಲ್ಲ, 1000 ಕೋಟಿ ಬೇಕು, 10,000 ಕೋಟಿನೂ ಬೇಕು, ಬಟ್ ಅದು ಮಂಗಳಕರವಾಗಿರತಕ್ಕಂಥ ಕಾರ್ಯಕ್ಕೆ ಬೇಕು. ಬೇಕದು. ಅದೊಂದು ದೈವ ಕಾರ್ಯ ಮಾಡ್ಲಿಕ್ಕೆ, ಅನ್ನದಾನ ಮಾಡ್ಲಿಕ್ಕೆ, ಒಂದು ಸಂಸ್ಥೆ ನಡೆಸ್ಲಿಕ್ಕೆ, ಒಂದು ವ್ಯವಸ್ಥೆ ನಡೆಸ್ಲಿಕ್ಕೆ. ನೀವೇ ವ್ಯವಸ್ಥೆನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಷ್ಟು ದುಡ್ಡು ಏನಕ್ಕೆ ಸ್ವಾಮಿ? ಏನಕ್ಕೆ ಆ ಥರ ಮಾಡ್ಕೋಬೇಕು? ಅದಕ್ಕೆ ಮಾಡಬಾರದ್ದು ಮಾಡಿದರೆ ಆಗಬಾರದ್ದಾಗುತ್ತೆ. ಇಲ್ಲೇ ಲಾಟ್ರಿ, ಇಲ್ಲೇ ಬಹುಮಾನ, ಹೋಗಿ ನನಗೇನು, ನಾನು ಹೇಳ್ತಲೇ ಇದ್ದೀನಿ. ಸಿಂಹರಾಶಿಯವರು ಮೈಯೆಲ್ಲ ಕಣ್ಣಾಗಿರಿ, ಹೋಗಿ ಸಿಗಾಕೊಂಡು ಬರ ಇಡ್ಸ್ಕೊಬಿಡ್ತೀರಿ ಅಂತಕ್ಕಂಥದ್ದು. ಹೋಗಿ ಮಂಜು ತಿನ್ನು, ಇಷ್ಟು ಊಟಕ್ಕೆ 1-2 ಬಾಳೆಹಣ್ಣು ತಿನ್ಬಲ್ರಿ. ನಾನು ಒಂದು 4ರಿಂದ 6 ತಿಂತೀನಿ. ಪಚ್ಚ ಬಾಳೆನೇ ತಿಂತೀನಿ. ಇಷ್ಟಿಷ್ಟು ದಪ್ಪ, ಇಷ್ಟಿಷ್ಟು ಉದ್ದ, ಇಷ್ಟಿಷ್ಟು ದಪ್ಪದ್ದು ಪಚ್ಚ ಬಾಳೆ 6 ಬಾಳೆಹಣ್ಣು ತಿಂತೀನಿ. ಅಚ್ಚುಕಟ್ಟಾಗಿ ತಿಂತೀನಿ. ಬಿಟ್ರೆ ಒಂದ್ ದಿನಕ್ಕೆ 1 ಡಜನಿಂದ 2 ಡಜನು ತಿನ್ಬಿಡ್ತೀನಿ ನಾನು. ಮನೇಲಿ ಬಿಡಲ್ಲ. ಶುಗರ್ ಇದೆ, ಏನ್ ನೀವು ನೆತ್ತಿಗೆ ಏರ್ಸ್ಕೊತೀರಾ ಅಂತ ಸುತ್ತಿಗೆ ತಗೊಳುತ್ತೆ. ಅದು ಲೆಕ್ಕ. ಸೊ ತಿಂದ್ಬಿಟ್ರೆ ಇದು ಬಿಡುತ್ತಾ, ಆಗ್ಬಿಡುತ್ತಾ? ಇದಾಗೆ ಆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮನಸ್ಸು ವಿಕಾರವಾಗಿ ಕೂತು ಬಿಟ್ಟಿದೆ. ಆತ್ಮಕಾರಿಕನೇ ಕೇತು ಸಾರದಲ್ಲಿದ್ರೆ ಇನ್ನೇನಾಗುತ್ತೆ? ಹುಳಿಯಾಗಿ ಬಿಡುತ್ತೆ. ಎಚ್ಚರಿಕೆ. ಜೀವನ ಹುಳಿಯಾಗುತ್ತೆ. ಮಾಡಬಾರದ್ ಮಾಡಿದ್ರೆ ದೈವವೂ ಕಾಪಾಡಲಾರದು. ಬಟ್ ಧರ್ಮ ಕಾರ್ಯಗಳು, ದೈವ ಕಾರ್ಯಗಳು, ಪೂಜಾ ಕಾರ್ಯಗಳು, ದಾನ ಕಾರ್ಯಗಳು, ಇನ್ನೊಬ್ಬರಿಗೆ ನೆರಳು ಕೊಡತಕ್ಕಂಥ ನಿಜವಾದ ಸಹೃದಯತೆಯಿಂದ ನಿಂತಿರ್ತಕ್ಕಂಥವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇನ್ನು
ಕನ್ಯಾ ರಾಶಿ. ಚಂದ್ರ ಪಂಚಮದಲ್ಲಿ, ಸೂರ್ಯ 12ನೇ ಮನೆ. ದೈವಂ, ಗೌರವಂ, ಕುಲಗೌರವಂ, ಹೆಸರು, ಕೀರ್ತಿ, ದೈವ ದರ್ಶನ, ತೀರ್ಥಕ್ಷೇತ್ರ ಸೇವನ, ದರ್ಶನ, ಪ್ರಸಾದ ಸೇವನ ಇವೆಲ್ಲವನ್ನು ಪಡೆಯತಕ್ಕಂಥದ್ದು. ಕೇತು ಅಲ್ವಾ, ಮೋಕ್ಷ ಸ್ಥಾನದಲ್ಲಿ ಕೇತುವಿದ್ದು, ಸೂರ್ಯನು ಆತ್ಮಕಾರಕ. ಎಲ್ಲೋ ಸಾಕು ಭಗವಂತ, ಇನ್ನು ಎಷ್ಟು ದಿನ ಓಡೋದು, ನೀನು ಕೊಟ್ಟಿತ್ತು, ನೀನು ಕೊಟ್ಟಷ್ಟು. ನಮ್ಗೆ ಯಾವಾಗ ನಮಗ್ ಸಾಕು ಅನ್ನುತ್ತೋ ಭಗವಂತನಿಗೆ ಗೊತ್ತಿದೆ. ಇವನು ನಿಜವಾಗ್ಲೂ ಕೊಟ್ರೆ ಹಾಳು ಮಾಡಲ್ಲ, ಹಂಚ್ತಾನೆ, ಕೊಡ್ತಾನೆ ಅನ್ನತಕ್ಕಂಥದ್ದು. ಆಗ ಹೆಚ್ಚು ಕೊಡ್ತಾನೆ. ನಾವ್ ಹಂಗಲ್ಲ, ನನಗ್ ಬೇಕು, ದೇವ್ರ ಹತ್ರ ಯಾವಾಗ್ಲೂ ಕೇಳೋದದೆ. ಓ ಯಾಕೆ ಹೇಳ್ತೀರಿ? ನಾನೊಂದು ಗುರುಗಳಿಗೆ ಹೇಳಿದ್ದೆ, ಗುರುಗಳೇ ನೀವು ಏನೆಲ್ಲ ಬೇಡ ಅಂತೀರೋ ಅದೆಲ್ಲ ಸಿಗುತ್ತೆ ಅಂತ. ಅವರು ಮದುವೆ ಬೇಡ, ಮಕ್ಕಳು ಮದುವೆ ಬೇಡ, ಸಂಸಾರ ಬೇಡ, ಕುಟುಂಬ ಬೇಡ, ಹೋಗ್ಬಿಟ್ಟು ಗುರುಗಳ ಜೊತೆನಲ್ಲಿ ಓಡಾಡ್ಕೊಂಡಿದ್ರು. ಹೇಳಿದೆ, ನಿಮ್ ಜಾತಕದಲ್ಲಿ ನಿಮ್ಮನ್ನ ಅಬ್ಬೋ ಕೇಂದ್ರಾಧಿಪತಿ ನೀಚಭಂಗ ರಾಜಯೋಗವಾಗಿ ನಿಂತಿರತಕ್ಕಂಥದ್ದು ನಿಮಗೆ ಬೇಡ ಅಂದಿದ್ದು ನೋಡಿ ಅಂತ. ನಂಬ್ತೀರಾ? ಒಂದ್ ಮದುವೆ ಆಗ್ತದೆ, 3 ಮಕ್ಕಳು, ಆಕೆ ಇಲ್ಲ, ಮಕ್ಕಳು ನೋಡ್ಕೊಳ್ಳೋರಿಲ್ಲ, ಮನೆಯವರೇ ನಿಂತು ಇನ್ನೊಂದು ಮದುವೆ ಮಾಡ್ತಾರೆ. ಟ್ವಿನ್ಸ್ 2 ಹೊಡೆದ್ ಬಿಟ್ಟಿದೆ. ಏನೋ ನಿನ್ನ ಬಾಯಲ್ಲಿ ಕಲ್ಸಕ್ಕರೆ ಹಾಕೋಗ 7 ಮಕ್ಕಳು, ನನಗೇನು ಬೇಡ ಅಂದ್ರೆ ಇವ್ರು ನೋಡಿದ್ರೆ ನಿಂತ್ಕೊಬಿಟ್ಟಿದಾರೆ, ಸಪ್ತರ್ಷಿಗಳ ತರ ನಿಂತ್ಕೊಬಿಟ್ಟಿದ್ದಾರೆ. ಗುರುಗಳೇ, ದೇವ್ರಂತ ಮಕ್ಕಳು, ಇನ್ನೇನ್ ಬೇಕು? ನೀವೇನು ಬೇಡ, ಯಾವುದರಿಂದ ದೂರ ಓಡುತ್ತೀರೋ, ಸಂಸಾರ ಬೇಡ, ಕುಟುಂಬ ಬೇಡ, ಜವಾಬ್ದಾರಿ ಬೇಡ, ನೋಡಿ ಕಟ್ಟಾಕಿದೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾನೆ, ಒಳ್ಳೆಯದನ್ನೇ ಹೆಚ್ಚೆಚ್ಚಾಗಿ ಕೇಳಿ ನೋಡಿ, ಅದರ ಫಲಶ್ರುತಿ. ಸೊ ಕನ್ಯಾ ರಾಶಿಗೆ ಅಂಥದ್ದೊಂದು ಫಲಶ್ರುತಿ. ತುಲಾ ರಾಶಿ, ಬ್ಯೂಟಿಫುಲ್ ಡೇ, ತೊಂದರೆಗಳೇನೂ ಇಲ್ಲ. ಸ್ವಲ್ಪ ನಿಮ್ಮವರ ಜೊತೆ ವಾದಕ್ಕೆ ನಿಂತ್ಕೋಬೇಡಿ. ದೈವ ಬಲ ಕೊಟ್ಟಿದೆ. ನಾವು ಮಾಡೋ ಮೊದಲನೇ ಬಾಣ ಬಿಡೋದೆ ಹೆಂಡತಿ ಮೇಲೆ, ಇಲ್ಲ ಗಂಡನ ಮೇಲೆ, ಅಮ್ಮನ ಮೇಲೆ, ಅಪ್ಪನ ಮೇಲೆ, ಮಕ್ಕಳ ಮೇಲೆ. ನಾನು ಯಾರು ಗೊತ್ತಾ ಅಂತ. ಅದು ತಪ್ಪು. ನಾವೆಲ್ಲ ಮನೆಯ ಒಂದು ಜವಾಬ್ದಾರಿ ಹೊತ್ತಿರುವವರಷ್ಟೇ. ಅದೊಂದು ಇದು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ, ಸೈಕಾಲಜಿ, ಮನಃಶಾಸ್ತ್ರ, ಪ್ಯಾರಾಮೆಡಿಕಲ್ಸ್, ಮೆಡಿಕಲ್ಸ್, ಲ್ಯಾಬ್ಗಳಲ್ಲಿ ಕೆಲಸ ಕಾರ್ಯ, ಮೆಡಿಕಲ್ ಲೈನಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೆ ಅದ್ಭುತ ಪ್ರಗತಿಯ ಸಂಕೇತ. ಸ್ವಲ್ಪ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿ ಲಂಚ ಇನ್ನೊಂದು ಮಾಡಿದ್ರೆ ದೇವರು ಕಾಪಾಡಲಾರ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಭಾಗ್ಯದಲ್ಲಿ ಸೂರ್ಯ ಒಳ್ಳೇದೆ, ಬಟ್ ಕೇತು ಸಾರದಲ್ಲಿರೋದ್ರಿಂದ ನಿಮ್ಮ ಭಾಗ್ಯವನ್ನ ನೀವು ಕಳ್ಕೋತೀರಿ. ರಾವಣಾಸುರ ಅವನ ಭಾಗ್ಯ, ಸೌಭಾಗ್ಯ ಎಲ್ಲವನ್ನೂ ಕಳ್ಕೊಂಡಿದ್ದು ಸೀತಮ್ಮಳನ್ನ ಅಪಹರಿಸಿದಷ್ಟೇ ಅಲ್ಲ, ಅದಕ್ಕೆ ಮೊದಲು ಕೂಡ ಒಂದು 36 ಹೆಣ್ಮಕ್ಳನ್ನ ಹಾಳು ಮಾಡಿಟ್ಟಿದ್ದ. ನೋಡಿ, ಬಲವಂತದ, ಒತ್ತಡದ, ದುರುಪಯೋಗದ, ದುರಂಕಾರವನ್ನ, ನನ್ನ ಶಕ್ತಿಯನ್ನು ಬಳಸ್ಕೊಂಡ್ರೆ ಭಗವಂತ ಬಿಡ್ತಾನ? ಪ್ರೀತಿಯಿಂದ ಬರೋದು ಬೇರೆ, ವಿಶ್ವಾಸದಿಂದ ಇರೋದು ಬೇರೆ. ಅದು ಬಿಟ್ಟು ಈ ರೀತಿ ದುರಂಕಾರ ತೋರಿಸಿ ಇನ್ನೊಬ್ಬರನ್ನ ತುಳಿದು ದುಡ್ಡು ಕಿತ್ಕೊಳ್ಳೋದು, ಅಧಿಕಾರ ಕಿತ್ಕೊಳ್ಳೋದು, ಅಂತಸ್ತು ಕಿತ್ಕೊಳ್ಳೋದು, ಅಂದ ಕಿತ್ಕೊಳ್ಳೋದು, ಜೀವನ ಕಿತ್ಕೊಳ್ಳೋದು, ಬದುಕು ಕಿತ್ಕೊಳ್ಳೋದು ಮಾಡಿದ್ರೆ ಕಾದಿದ್ದು ಹೊಡಿತಾನೆ ಹನುಮಂತ ಬೆಂಕಿ ಇಟ್ಟಾಗೆ. ಸೊ ಅಂಥದ್ದೊಂದು ಸಮಸ್ಯೆ ಉಂಟು. ನಿಮ್ಮ ಕುಟುಂಬ ಎಲ್ಲ ವೃತ್ತಿಯಲ್ಲಿ ಎಚ್ಚರಿಕೆ. ದಕ್ಷಿಣಾಮೂರ್ತಿ ದರ್ಶನಂ, ದಕ್ಷಿಣಾಮೂರ್ತಿ ಆರಾಧನಂ, ಸಮಾಧಾನಂ. ಇನ್ನು ವಿಶೇಷವಾಗಿ ಮಕರ ರಾಶಿ, ಚಂದ್ರ ಅಷ್ಟಮಾಧಿಪತಿ. ಸ್ವಲ್ಪ ಜಾಗರೂಕತೆ, ಯಾವುದೋ ಒಂದು ವ್ಯವಹಾರ ಚಿಕ್ಕುಗಳು ಸಿಕ್ಕಾಕೊಳ್ಳೋದೊಂದುಂಟು. ಅಷ್ಟಮಾಧಿಪತಿ ನಿಮ್ಮ ಮನೆಗೆ ಬಂದ್ರೆ ನೀವಾಗ ಸಿಕ್ಕಾಕೋಬಿಡ್ತೀರಿ, ಆಸೆ ಬಿದ್ದ್ಬಿಡ್ತೀರಿ. ಬೇಕು, ಇನ್ನೊಂದಷ್ಟು ಬೇಕು, ಮಗದಷ್ಟು ಬೇಕು, ಮತ್ತಷ್ಟು ಬೇಕು, ಇನ್ನಷ್ಟು ಬೇಕು ಅನ್ನತಕ್ಕಂಥ ಧಾವಂತಕ್ಕೆ ಚೆನ್ನಾಗಿ ತಿನ್ಬಿಟ್ಟು ಇನ್ನೇನಾಗುತ್ತೆ? BP ಶುಗರ್. ಒಂದು ಮನುಷ್ಯನ ದೇಹಕ್ಕೆ ಎಷ್ಟು ತಿನ್ಬೇಕು ಅನ್ನೋದಿದೆ. ನೀವು ವಿಪರೀತಕ್ಕೆ ತಿಂದ್ರೆ ಅಲ್ಲೊಂದು ಎಳೆದಾಟ ಮಾಡ್ಕೊಬಿಡ್ತೀರಿ. ಎಚ್ಚರಿಕೆ. ಇನ್ನು ಕುಂಭರಾಶಿ, ಬಾಧಕಾಧಿಪತಿ ವ್ಯಯ. 6ನೇ ಮನೆಯವನು 12ನೇ ಮನೆಯಲ್ಲಿದ್ರೆ ವಿಪರೀತ ಹರ್ಷಯೋಗ ಅನ್ನತಕ್ಕಂಥ ಮಾತಾಡ್ತವೆ. ದಿಢೀರ್ ಅಂತ ಹೇಳ್ಬಿಟ್ಟು ಓಡಾಟ, ಸುತ್ತಾಟ, ಕೆಲಸ ಕಾರ್ಯ, ಹರ್ಷವನ್ನು ಪಡಿತೀರಿ, ಕಷ್ಟಪಡ್ತೀರಿ, ಅದಕ್ಕೆ ತಕ್ಕದಾದಂಥ ಫಲ. ಮೀನರಾಶಿ,
ಗೌರವಂ, ಸನ್ಮಾನಂ, ಹೆಸರು, ಕೀರ್ತಿ, ಪ್ರತಿಷ್ಠೆ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಗ್ಯಾಸ್ಟ್ರಿಕ್ ಇದೆ, ಆಸಿಡಿಟಿ ಇದೆ, BP ಇದೆ, ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದೆ, ಬ್ಲಡ್ಗೆ ಸಂಬಂಧಪಟ್ಟಂತ ಸ್ವಲ್ಪ ಸಮಸ್ಯೆಗಳಿದೆ. ಅದೊಂದನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.